ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಜೂನ್ 2024 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಅಶ್ವಿನಿ ನಕ್ಷತ್ರ, ಸೌಭಾಗ್ಯ ಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ. ತೊಂದರೆಯ ಮುಹೂರ್ತಗಳು, ಬಾಧೆ ಕೊಡತಕ್ಕಂಥ ಮುಹೂರ್ತಗಳು. ಬೆಳಿಗ್ಗೆ 8:26 ಬೆಳಿಗ್ಗೆ 9:17 ಮಧ್ಯಾಹ್ನ 12:43 ಮಧ್ಯಾಹ್ನ 1:34 ಮಧ್ಯಾಹ್ನ 3:17 ಸಂಜೆ 4:09 ಈ ಸಮಯಗಳಲ್ಲಿ ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ ಮಾಡದೇ ಇದ್ರೆ ಉತ್ತಮ. ನಾವು ಮಾಡ್ಕೋತೀವಿ, ಹೋಗಿ ಸ್ವಾಮಿ ಮಾಡ್ಕೊಳ್ಳಿ, ನಾವು ಹೀಗೆ ಇರೋದು ಸ್ವಾಮಿ, ನಾವು ಬದಲಾಗುವುದಿಲ್ಲ, ನಾವು ಇನ್ನೊಂದು ಗೂಬೆ ಕುಂದಿರ್ಸ್ಕೊಂಡೇ ಕೂತ್ಕೊಳ್ಳೋದು, ಇರ್ಲಿ ಬೇಡಿ. ಅಶ್ವಿನಿ ನಕ್ಷತ್ರದ ಪ್ರಭಾವ ಈ ರಾಶಿಯವರಿಗೆ ಇವರು ತೆಗೆದುಕೊಳ್ಳುವಷ್ಟು ಭಾರ ಇನ್ಯಾರೂ ತೆಗೆದುಕೊಳ್ಳಲು ಆಗುವುದಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಜನ್ಮದ ಇವರಿಗೊಂದು ಭಾರವಿರುತ್ತದೆ. ಇದು ಜನ್ಮದ ಒಂದು ಭಾರ ಈ ಜಾತಕದವರಿಗೆ, ಈ ರಾಶಿಯವರಿಗೆ ಇರುತ್ತೆ. ಎಲ್ರಿಗೂ ಭಾರ ಇರುತ್ತೆ ಮಕ್ಕಳೇ, ಇಲ್ಲ ಅಂತಲ್ಲ. ಏನೋ ಒಂದು ಭಾರ ಕೊಟ್ಟಿರ್ತಾನೆ, ಆದರೆ ಹುಟ್ಟಿನಿಂದಲೇ ಭಾರ, ಸಾಯೋವರೆಗೂ ಭಾರ ಯಾವುದೋ ರೂಪದಲ್ಲಿ ಕೊಟ್ಟಿರ್ತಾನೆ. ಏನೋ ಭಾರ ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ? ಎಲ್ರಿಗೂ ಆಗೋದಿಲ್ಲ. ತುಂಬಾ ಭಾರವನ್ನ ತೆಗೆದುಕೊಂಡು ಈಜುವಂತಹದರ ಶಕ್ತಿ ಈ 12 ರಾಶಿಗಳಲ್ಲೇ 3 ರಾಶಿಗಳಿಗಿದೆ. ಟಾಪ್ 3 ರಾಶಿಗಳು. ಅದರಲ್ಲಿ ಒಂದು ಕರ್ಕಾಟಕ ರಾಶಿ. ಅಬ್ಬಬ್ಬ, ನಂಬಿಕೆ ಎಲ್ಲ ಆಗೋದಿಲ್ಲಪ್ಪ. ನೋಡಿ, ಒಂದು ಮಾತೇ ಇದೆ, ನನ್ನ ಗುರುಗಳು ಯಾವಾಗ್ಲೂ ಹೇಳ್ತಿದ್ರು, ನೆವರ್ ಲೈ ಟು ಸಮ್ವನ್ ಹೂ ಟ್ರಸ್ಟಸ್ ಯು. ನೀನು ನಂಬಿದವರ ಬಳಿ ಸುಳ್ಳು ಹೇಳ್ಬೇಡ. ನೀನು ನಂಬಿದ ವ್ಯಕ್ತಿಯ ಬಳಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡ. ನೆವರ್ ಟ್ರಸ್ಟ್ ಸಮ್ವನ್ ಹೂ ಲೈಸ್ ಟು ಯು. ಸದಾ ಸುಳ್ಳು ಹೇಳೋ ವ್ಯಕ್ತಿಯನ್ನು ಯಾವತ್ತಿಗೂ ನಂಬಬೇಡ ಅಂತ. ಇದು ಕರ್ಕಾಟಕ ರಾಶಿ. ನಿಮ್ಮ ಬಾಧೆಯೇ ಇದು. ನೀವು ನಂಬಿಡ್ತೀರಿ, ಎಲ್ಲರ ಹತ್ರ ನಿಮ್ಮ ಭಾರ ಹೇಳ್ಕೊಬಿಡ್ತೀರಿ. ಯಾಕೋ ಕಣ್ಣಂಚುತ್ತೇವ ಇರುತ್ತೆ. ಅದು ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು. ನೀವು ಅಳೋಲ್ಲ, ಒಳಗಡೆ ಬೆಟ್ಟದಷ್ಟು ಭಾರ. ಯಾಕಂದ್ರೆ ನಿಮ್ಮ ನಂಬಿಕೆಗೆ, ನಿಮ್ಮ ಒಳ್ಳೆತನಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಎಳೆದಾಟ ಆಗಿರುತ್ತೆ. ಅಂತಿಂಥದ್ದಲ್ಲ, ನಿಮ್ಮ ನಂಬಿಕೆಗೆ ಅಲ್ಲೊಂದು ಎಳೆದಾಟ ಸದಾ ಇರತಕ್ಕಂಥದ್ದು ಇರುತ್ತೆ. ಏನೋ ಗೊತ್ತಿಲ್ಲ ಮಕ್ಕಳೇ, ಯಾಕೀಗೆ. ಮೇ ಬಿ ಆ ಭೂದೇವಿ ಲಕ್ಷಣದ ಭಾರವ. ನೋಡಿ, ಆ ಭೂದೇವಿ ಹೇಗೆ ಅಂದ್ರೆ, ಆ ತಾಯಿ ಜಗನ್ಮಾತೆ, ಆಕೆಗೊಂದು ಶಾಪ. ಆ ಸುಬ್ರಹ್ಮಣ್ಯರ ಅವತಾರದಲ್ಲಿ ನಡೆಯತಕ್ಕಂಥ ಒಂದು ಶಾಪ. ಎಷ್ಟೋ ಲಕ್ಷಾಂತರ ವರ್ಷಗಳ ನಂತರ ಅಲ್ಲಿ ಶಿವಪಾರ್ವತಿ ಕಲ್ಯಾಣ ಆಗುತ್ತೆ. ಸತಿಯ ರೂಪದಲ್ಲಿ ಹುಟ್ಟಿದಂತ ದಕ್ಷ ಬ್ರಹ್ಮನ ಮಗಳಾಗಿ, ದಕ್ಷ ಪ್ರಜಾಪತಿ ಬ್ರಹ್ಮನ ಮಗಳಾಗಿ, ಹಾಗೆ ಕಾರಣಾಂತರಗಳಿಂದ ಅಗ್ನಿಕುಂಡಕ್ಕೆ ಬಿದ್ದು ಸುಟ್ಟೋಗ್ತಾಳೆ. ತಡೆಯಲಾರದೆ ಶಿವಯ್ಯ ಕೂಡ ಹೋಗಿ ತಪಸ್ಸು ಕೂತ್ಕೊಬಿಡ್ತಾನೆ. ಏನೂ ಬೇಡ, ಯಾವುದೂ ಬೇಡ, ಎಂಥದ್ದೂ ಬೇಡ ಅಂತ. ಶಿವಯ್ಯನ ಕೆಲಸವೇನು? ಕಾಲ. ಒಂದು ಕಾಲ ಅನ್ನೋದು ಕಳಿಲೇಬೇಕು. ಅದು ಒಳ್ಳೇದಿರಬಹುದು, ಒಳ್ಳೆ ಕಾಲ.
ಏನು ಕಾಲ ಹಾಕೋಣೋ ಅವ್ರದ್ದು, ಹೋಗ್ಲೇಬೇಕು. ನೀವು ನೋಡಿ, ರಾಜ ಮಹಾರಾಜರುಗಳಿದ್ರಂತೆ. ಅವರು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ. 1947 ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಯಾರು ಗೊತ್ತಾ? ಇವತ್ತು ನಾವು ಯಾರು ಜೆಫ್ ಬೆಜೋಸ್, ವಾರೆನ್ ಬಫೆಟ್, ಬಿಲ್ ಗೇಟ್ಸ್, ಇನ್ನು ಯಾರ್ಯಾರೋ ಹೆಸರುಗಳೆಲ್ಲ ಹೇಳ್ತಾರೆ. ನಾಕಾಣದ ನಾಕಾಣೆ ಎಲ್ಲ ಫಾರಿನರ್ ಹೆಸರುಗಳೇ ಇದೆ ಟಾಪ್ 10 ಅಲ್ಲಿ. ಅದರಲ್ಲಿ ಈಗ ಸ್ವಲ್ಪ ಅದಾನಿ ಅಂಬಾನಿ ಯಾರಾದ್ರೂ ಸೇರ್ಕೊಂಡಿರ್ಬೋದೇನೋ. ಹೌದು. ಇನ್ನೂ ಒಂದು ವಿಚಿತ್ರ ಏನ್ ಗೊತ್ತಾ? ಟಾಟಾ ಅವ್ರು ಏನಾದ್ರು ಟ್ರಸ್ಟ್ ಅಲ್ಲಿ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡದೆ ನೇರ ಅಂದ್ರೆ ಪ್ರಪಂಚದ ಟಾಪ್ 1 ಶ್ರೀಮಂತರು ಅವರೆಲ್ಲ ಟ್ರಸ್ಟ್ಗೆ ಅದು ನಡೆಯುತ್ತೆ. ಅಲ್ಲಿಂದ ಸೇವೆಗಳು ಇನ್ನೊಂದು ಅಂತ. ಸೊ ತಮ್ಮ ಲಾಭದ ಬಹುದೊಡ್ಡ ಅಂಶಗಳನ್ನ ಟ್ರಸ್ಟ್ ಮೂಲಕನೇ ನಡೆಸೋದವ್ರು, 60 to 70%. ಸೊ ಇಂಡಿವಿಜುವಲ್ ನೆಟ್ವರ್ಕ್ ತಗೋಬಿಟ್ಟಿದ್ರೆ ಅದೊಂದು ದೊಡ್ಡ ಎಂಪೈರ್. ಇರ್ಲಿ, 1947 ಅತಿ ದೊಡ್ಡ ಪ್ರಪಂಚದ ನೆನ್ಪಿಟ್ಕೊಳ್ಳಿ, ವಿಶ್ವದ ಈ 180-200 ದೇಶಗಳು ಅಂತ ಏನು ಮಾತಾಡ್ತೇವೆ, ಅಂತ ಅಷ್ಟೂ ದೇಶಗಳಿಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಶ್ರೀಮಂತ ನಮ್ಮ ಭಾರತದಲ್ಲೇ ಇದ್ದ 1947 ಹೈದರಾಬಾದ್ ನಿಜಾಮ್. ನೆನ್ಪಿಟ್ಕೊಳ್ಳಿ, ಆ ಪಾಟಿ ಶ್ರೀಮಂತ. ಇವತ್ತು ನಾವು ಮಾತಾಡ್ತೇವೆ, ನಾನು ಶ್ರೀಮಂತ, ನಾನಿದು, ನಮ್ಮವರು, ಅದು ಇದು, ಅದೆಲ್ಲ ಬಿಡಿ, ಇರ್ಲಿ. ಆದ್ರೆ ಇಲ್ಲೊಂದು ನಡೆಯುತ್ತೆ ನೋಡಿ, ಭೂದೇವಿಯ ಶಾಪ. ಯಾಕಿದನ್ನು ತಗೋಬರ್ತಿದ್ದೇನೆ ಭೂದೇವಿ ಎಷ್ಟು ಭಾರ ನಿಮ್ಮದು ಕರ್ಕಾಟಕ ರಾಶಿಯವರು. ಎಲ್ಲ ಬಿಟ್ಟು ಕಾಲ, ಒಳ್ಳೆಯವ್ರಿಗೂ ಒಂದು ಕಾಲ ನೋಡಿ. ಆ ಶ್ರೀಮಂತಿಕೆ ಇವತ್ತು ನಿಜಾಮ್ರನ್ನ ಕೇಳಿ ನೋಡಿ. ಇಲ್ಲ, ಅವ್ರ ಮೇಲೆ ಒಂದು ಪಿಕ್ಚರ್ ಎಲ್ಲ ಬಂದಿದೆ ನೋಡಿ ಇತ್ತೀಚೆಗೆ. ನಿಜಾನೇ, ರಜಾಕಾರ್ ಅಂತ ಒಂದು ಪಿಕ್ಚರ್ ಬಂದಿದೆ ನೋಡಿ. ಅದ್ರಲ್ಲಿ ಎಲ್ಲಾ ಅಂಶಗಳು ಸರಿ ಅಂತ ಹೇಳಲ್ಲ, ಎಲ್ಲಾ ಅಂಶಗಳು ತಪ್ಪು ಅಂತ ಹೇಳಲ್ಲ. ಕೆಲವೊಂದನ್ನ ಗಮನಿಸಿ ನೋಡಿ. ನಡೀತಿತ್ತು, ಇತ್ತು ಆ ದಬ್ಬಾಳಿಕೆ. ಆತ ಒಪ್ಪಿರ್ಲಿಲ್ಲ. ಅವತ್ತು ಭಾರತ ಸ್ವಾತಂತ್ರ್ಯ ಬಂದಾಗ ನಮಗೆ ಬೇರೆ ರಾಷ್ಟ್ರ ಕೊಟ್ಬಿಡ್ಬೇಕು ಅಂದ. ವಲ್ಲಭಭಾಯಿ ಪಟೇಲ್ ಇಲ್ಲ ಅಂದಿದ್ರೆ ಛಿದ್ರ ಕಡಿಮೆ ಅಂದ್ರೂ 1800 ಸಂಸ್ಥಾನಗಳಿದ್ದುವು ಅನ್ನತಕ್ಕಂಥ ಮಾತು. ಅದನ್ನೆಲ್ಲ ತಗೋಬಂದು ಒಂದು ಭಾರತ ಒಕ್ಕೂಟ ಅನ್ನತಕ್ಕಂಥ ತಗೋಬಂದಿರೋದು ಸುಮ್ಮನೆ ಅಲ್ಲ. ಅವರ ಒಂದು ಬಲಿದಾನ, ತಾಕತ್ತು, ಶಕ್ತಿ, ಯೋಜನ. ನಮ್ಮ ವಲ್ಲಭಭಾಯಿ ಪಟೇಲ್ ಇಲ್ಲ ಅಂದ್ರೆ ನಮ್ಮ ಇಡೀ ಭಾರತ ಒಕ್ಕೂಟ ಇಲ್ಲ ರೀ. ಒಬ್ಬೊಬ್ರದ್ದು ಒಂದೊಂದು ಕಥೆಗಳಿತ್ತು ತಂದವ್ರು. ಇರ್ಲಿ, ಕಾಲ ನೋಡಿ. ಇವತ್ತು ಆ ನಿಜಾಮ್ ಅಲ್ಲ ಇನ್ಯಾರೋ, ಲಾಸ್ಟ್ ಇಯರ್ ಇನ್ಯಾರೋ, ಈ ಲಾಸ್ಟ್ ಮಂತ್ ಇನ್ಯಾರೋ, ಲಾಸ್ಟ್ ವೀಕ್ ಇನ್ಯಾರೋ. ಕೆಟ್ಟದಕ್ಕೂ ಒಂದು ಅಂತ್ಯ ಇದೆ. ಬಿನ್ ಲಾಡೆನ್ ಇದಾನ, ಸದಾಂ ಹುಸೇನ್ ಇದಾನ, ಮುಸೋಲಿನಿ ಇದಾನ, ಹಿಟ್ಲರ್ ಇದಾನ. ಎಂತ ದೊಡ್ಡವನಾದರೂ ಒಂದು ಕಾಲ ಅನ್ನೋದಿದೆ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಅದೊಂದು ಅಂತ್ಯ ಆಗ್ಬೇಕು. ಆ ಅಂತ್ಯಕ್ಕೆ ಕಾರಕತ್ವವೇ ಶಿವಯ್ಯ. ನೆನ್ಪಿಟ್ಕೊಳ್ಳಿ. ಎಸ್, ಆ ಅಂತ್ಯಕ್ಕೆ ಅಂತ ಪರಮಾತ್ಮನೇ ಹೋಗಿ ತಡಸ್ತಾ ಕೂತ್ಕೊಂಡ್ರೆ ಎಲ್ಲಿ ಅಂತ್ಯ? ಕೆಟ್ಟವ್ರು ಇನ್ನಷ್ಟು ವಿಜೃಂಭಿಸ್ತಾರೆ, ಅವ್ರಿಗೂ ಒಂದು ಅಂತ್ಯ ಬರ್ಬೇಕಲ್ವಾ? ಕೆಟ್ಟವ್ರು ವಿಜೃಂಭಿಸಿದ್ರೆ ಒಳ್ಳೆಯವನ್ ಬಿಡ್ತಾರೆ, ತಡೆದು ಹಾಕ್ಬಿಡ್ತಾರೆ. ದೇವತೆಗಳಿಗೆಲ್ಲ ಯೋಚನೆ ಆಗ್ಬಿಡ್ತು. ಆ ತಾಯಿ ಜಗನ್ಮಾತೆ ಹಿಮವಂತನಿಗೆ ಮಗಳಾಗಿ ಹುಡ್ತಾಳೆ. ಪಾರ್ವತಿ ದೇವಿ ಮತ್ತೆ ಮದುವೆ ಮಾಡಿಸ್ಬೇಕು. ಅಲ್ಲೊಂದು ನಡೆಯುತ್ತೆ ಲೀಲೆ, ಮನ್ಮಥ ಲೀಲೆ ನಡೆಯುತ್ತೆ, ಪ್ರಚೋದನೆ ನಡೆಯುತ್ತೆ, ಧ್ಯಾನ ಭಂಗ ಆಗುತ್ತೆ. ಶಿವಯ್ಯನ ದೃಷ್ಟಿ ಪಾರ್ವತಿ ಮೇಲೆ ಬೀಳೋ ಹಾಗೆ ಮಾಡ್ತಾರೆ. ಆಕೆಯ ಸೇವೆ ಇನ್ನೊಂದು ನೋಡಿ ಅಲ್ಲೊಂದು ಮದುವೆ ನಡೆಯುತ್ತೆ. ನಡೆದ ಮೇಲೆ ಒಂದು ಪಾಪು ಆಗ್ಬೇಕಲ್ವ ನೋಡಿ. ಅಲ್ಲಿ ಅವರಿಬ್ಬರ ದೈವ ಸಂಗಮಕ್ಕೆ ಸಿದ್ಧತೆ ಆಗ್ಬೇಕಾದ್ರೆ ಅಲ್ಲೊಂದು ನಡೆಯುತ್ತೆ. ದೇವತೆಗಳಿಗೆ ಭಯ. ಇಷ್ಟು ವರ್ಷ ದೂರದಿಂದ ಇದ್ದವರು ಹತ್ತಿರಕ್ಕೆ ಸೇರಿದಾಗ ಘರ್ಷಣೆ ಆಗಿ ಅವನು ಎಂತವನು ಬರ್ತಾನೋ. ಯಾಕಂದ್ರೆ ಶಿವಯ್ಯ ಆ ತರದ ತಟಸ್ಥ ಭಾವದಲ್ಲಿ ಕೂತು ಬಿಟ್ಟಿದ್ದ. ಆ ಉಗ್ರ, ವ್ಯಗ್ರ, ವಿಕಾರ ಎಲ್ಲ ಆ ಪಾಟಿ ಬೆಂಕಿ ಆಗಿದ್ದ. ಎಲ್ಲವನ್ನು ತನ್ನೊಳಗಡೆಯೇ ಸುಟ್ಟುಕೊಂಡು ಕುಳಿತು ಬಿಟ್ಟಂತ ಒಂದು ಪರಮಶಿವ ಈಗ ಆತನ ಶಕ್ತಿಯ ಅಂಶ
ಅಮ್ಮನ ಗರ್ಭದಲ್ಲಿ ಬಿದ್ದು ಮಗು ಆದ್ರೆ ಎಂತ ಮಗುವೋ. ಕೆಲವೊಂದು ಸಮಯ ಆ ಥರದ್ದು ನಡೆಯುತ್ತೆ. ಅದಕ್ಕೆ ಸಾಕ್ಷಿ ನರಕಾಸುರ. ಆ ಒಂದು ವ್ಯಗ್ರಭಾವದಲ್ಲಿ ವರಹಾವತಾರ ತೆಗೆದುಕೊಂಡಾಗ ವಿಷ್ಣುವಿನ ಒಂದು ಅಂಶ ಭೂದೇವಿಯಲ್ಲಿ ಬಿದ್ದು ನರಕಾಸುರನ ಜನನ ಆಗೋದು. ಆ ಅಮ್ಮ ಕೇಳ್ಕೊತಾಳೆ, ನನ್ನ ಮಗನನ್ನ ನೀನ್ ಸಾಯಿಸಬಾರ್ದು ಅಂತ. ನಂಬ್ತೀರಾ? ಏನೇ ಬಂದ್ರು ಏನೇ ಮಾಡಿದ್ರು ಅಂತ. ಆಗಲ್ಲಮ್ಮ, ಎಷ್ಟಾದ್ರೂ ತಾಯಿ ಕೋರಿಕೆ ಅಲ್ವಾ, ನೆರವೇರಿಸ್ತಾನಾದರೆ ಪ್ರತಿಯೊಂದು ಸೃಷ್ಟಿಯೂ ಅಂತ್ಯ ಆಗಲೇಬೇಕು. ಅವನಲ್ಲಿ ವಿಪರೀತ, ಯಾಕಂದ್ರೆ ನಾನು ವ್ಯಗ್ರ ವಿಕಾರಕ್ಕೂ ಹೋರಾತಿಘೋರ ರೂಪದಲ್ಲಿದ್ದಾಗ, ವಿಧ್ವಂಸಕ ರೂಪದಲ್ಲಿ ಇದ್ದಾಗ ನನ್ನ ಒಂದು ಅಣುರೇಣು ಬಿದ್ದು ಸೃಷ್ಟಿಯಾಗಿರೋದನ್ನ ಅವನಲ್ಲಿ ಜಾಸ್ತಿ ಇರುತ್ತದೆ. ಆ ವಿಕಾರ ಸ್ವಭಾವ ವಿಪರೀತಕ್ಕೆ ಹೋದಾಗ ಒಂದು ಅಂತ್ಯ ಬರಬೇಕು. ಆ ಅಂತ್ಯಕ್ಕೆ ನೀನೇ ನಾಂದಿ ಆಡುತ್ತಿ, ತಾಯಿಯಾಗಿ ಮಗನನ್ನ ನೀನೇ ಸಾಯಿಸ್ತಿ ಅಂತ ಹೇಳಿ ವರ ಕೊಡ್ತಾರೆ. ಆಕೆನು ಒಪ್ಕೊಬಿಡ್ತಾರೆ ಭೂದೇವಿ. ಯಾವ ತಾಯಿ ಆದ್ರೂ ಮಗನನ್ನ ಸಾಯಿಸೋದು ಅಂತ ಇವತ್ ಕಲಿಯುಗಕ್ಕೆ ವಿಷಾನು ಇಡ್ತಾರೆ ಬಿಡಿ. ತಾಯಿಗೇನು ವಿಷ ಇಡ್ತಾರೆ, ತಾಯಿಯಂದ್ರು ವಿಷ ಇಡ್ತಾ ಇದ್ದಾರೆ. ಮಕ್ಕಳಿಗೆ ವಿಷ ಇಟ್ಟು ಸಾಯಿಸುವಂತ ತಾಯಂದ್ರು ಹುಟ್ಟು ಬಿಟ್ಟಿದ್ದಾರೆ. ತಾಯಿಗೂ ವಿಷ ಇಡೋದು, ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಸಾಕೋದು, ಆಸ್ತಿ ಬರ್ಸ್ಕೊಂಡು ಇನ್ನೊಂದು. ಅಯ್ಯೋ ಕೇಳಬೇಡಿ, ಇದು ಹೇಳ್ಬಾರ್ದಷ್ಟೇ ಬಿಡಿ. ಅದು ಇನ್ನೊಂದು ಕತೆ, ಇನ್ನೊಂದ್ಸಲಿ ಮಾತಾಡೋಣ. ಅಂತ ಒಂದು ಪರಮಶಿವನ ಆ ತಟಸ್ಥ ಭಾವ ಅಲ್ಲೊಂದು ಅನುರಾಗ ಭಾವವಾಗಿ ಗರ್ಭದಾನ ನಡೆಯುವ ಸಂದರ್ಭದಲ್ಲಿ ದೇವಾನುದೇವತೆಗಳು ಕಂಪಿಸಿ, ಇಂದ್ರಾದಿ ದೇವತೆಗಳು, ಅಷ್ಟದಿಕ್ಪಾಲಕರುಗಳು ಎಲ್ಲ ಓಡ್ ಬಂದ್ಬಿಡ್ತಾರೆ ಕೈಲಾಸಕ್ಕೆ. ಇದನ್ನ ಹೇಗಾದ್ರೂ ತಡಿಬೇಕು ಅಂತ. ಅಷ್ಟರಲ್ಲಿ ಅದು ಆಲ್ಮೋಸ್ಟ್ ಒಂದು ಪೀಕ್ಗೆ ಹೋಗ್ಬಿಟ್ಟಿರ್ತಾರೆ ಆ ಒಂದು ದಂಪತಿಗಳು. ಇವರು ಜಾಗಟೆ, ಮದ್ದಳೆ, ದಡಾಬಡ ಸದ್ದುಗಳು ಮಾಡ್ತಿದ್ರೆ ಶಿವ 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 ಶಿವೇನು ಒಂದು ಗೊತ್ತು. ಯಾರು ಕರೆದರು, ಹೇಗಿದ್ದರು, ಎಲ್ಲೇ ಇದ್ದರು, ಹೆಂಗೆ ಇದ್ದರು, ಸದಾ ಶಿವ ಅನ್ನೋದು. ಅದಕ್ಕೆ ನಾವು ಸದಾ ಯಾವಾಗ್ಲೂ ಶಿವಯ್ಯ ಶಿವಯ್ಯ ಅಂತ ಯಾಕನ್ಬೇಕು ಅಂದ್ರೆ, ನಮ್ಮನ್ನ ಕರೆದ ತಕ್ಷಣ ನಾವು ಬಂದು ಕಾಪಾಡಲಿಕ್ಕೆ ಥಟ್ಟಂತ ಓಡಿ ಬರೋದೇ ಸದಾಶಿವ ಅಂತ ಅದಕ್ಕೆ ಹೆಸರು. ಬೋಳಾಶಂಕರ ಅನ್ನೋದು ಕೂಡ ಅದೇ ಹೆಸರು. ತನಗೆ ನೆನಪಿಲ್ಲ ತಾನು ಎಲ್ಲಿದ್ದೇನೆ, ಹೇಗಿದೆ, ಏನು ಬೇಕು ತನ್ನ ಹೆಂಡತಿನ ಕೊಟ್ಬಿಟ್ಟ, ತನ್ನ ಆತ್ಮವನ್ನು ಕೊಟ್ಬಿಟ್ಟ. ಅಂತ ಪರಮಾತ್ಮ ಆತ. ಆ ಒಂದು ಗರ್ಭ ಸಂಸ್ಕಾರದ ಸಂದರ್ಭದಲ್ಲಿ ಆ ರಭಸ ಏನೋ ಆಗ್ಬಿಟ್ಟಿದೆ ಆತನಿಗೆ. ಲೋಕದ ಮೇಲೆ ಚಿಂತೆ, ಏನೋ ನಡೆಯಬಾರದ್ದು ನಡೆಯುತ್ತಿದೆ, ಇವರೆಲ್ಲ ಬಂದ್ಬಿಟ್ಟು ಕರೀತಿದಾರಲ್ಲ ಅಂತ ಹಾಗೆ ಎದ್ದು ಬಂದ್ಬಿಡ್ತಾನೆ. ಇನ್ನೇನು ಅಮ್ಮನ ಆ ಒಂದು ಹೊಟ್ಟೆಗೆ ಆ ಒಂದು ಶಕ್ತಿ ಹೋಗಿ ಸೇರಬೇಕು. ಶಿವನ ಅಂಶ, ಶಿವನ ರೇತಸ್ಸು ಎಲ್ಲಿ ಹಾಗೆ ಬಂದ್ಬಿಡ್ತಾನೆ ಪರಮಾತ್ಮ. ಗಜಚರ್ಮ ಅಂಬರ ಕಟ್ಕೊಂಡು ಬಿಸಿ ಹಿಂಗೆ ಬಂದ್ಬಿಡ್ತಾನೆ ಪುಣ್ಯಾತ್ಮ ನಮಗೋಸ್ಕರ. ಸ್ವಾಮಿ ಅಲ್ಲಿ ಗರ್ಭ ಸಂಸ್ಕಾರ ಆಗ್ಬಿಡ್ತಾ ಇಲ್ಲವಲ್ರೋ, ಎಲ್ಲರೂ ಬಿಟ್ರಿ ಏನು ಎತ್ತ ಅನ್ನೋಷ್ಟಲ್ಲಿ ನನ್ನ ರೇತಸ್ಸು ಅಂತ ಭಗವಂತನಿಗೆ ಆ ರೇತಸ್ಸು ಕೈ ತಗೋಬಿಡ್ತಾರೆ. ಏನ್ ಮಾಡೋದು ಗೊತ್ತಿಲ್ಲ, ಯಾರು ತಗೋತಿರೋ ತಗೊಳ್ಳಿ ಅಂತ. ಎಲ್ಲಿ ಅಮ್ಮನ ಹೊಟ್ಟೆಗೆ ಬಿಡ್ಲಿಲ್ಲ. ಆಗ ಭೂದೇವಿ ಏನ್ ಮಾಡ್ಬಿಡ್ತಾಳೆ ಅಂದ್ರೆ, ಆಕೆನೂ ಬಂದಿರ್ತಾಳಲ್ವ ಒಂದ್ ಅಂಶ. ಅದೆಲ್ಲ ದೇವಿ ಭಾಗವತದ ದೇವಿ ಅಂಶ, ಆದಿಪರಾಶಕ್ತಿಯ ಸಂಕಲ್ಪ. ಸುಬ್ರಹ್ಮಣ್ಯ ಹೀಗುಟ್ಟಬೇಕು ಅಂತ, ತಾರಕಾಸುರನ ಸಂಹಾರ ಆಗ್ಬೇಕು ಅಂದ್ರೆ ಈ ರೀತಿ ಆಗಬೇಕು ಅನ್ನೋದಿರುತ್ತೆ. ಶಿವಪಾರ್ವತಿಯರ ಸಂಗಮ ಆಗಬೇಕು, ಆದರೆ ಅವರ ಪುತ್ರನಾಗಬೇಕು, ಅವರ ಪುತ್ರನಲ್ಲದೇ ಹುಟ್ಟಬೇಕು ಅನ್ನೋದಿರುತ್ತೆ. ನೋಡಿ ಎಂತ ವಿಚಿತ್ರ. ಅಂತ ವರ ಪಡ್ಕೊಂಡಿರ್ತಾನೆ ತಾರಕಾಸುರ. ಅವನಿಗೆ ಗೊತ್ತು ಪಾರ್ವತಿ ಇಲ್ಲ ಅಂತ. ಸೊ ಅವರ ಒಂದು ಸಂಗಮದಿಂದ ಮಗು ಹುಟ್ಟಬೇಕು ಅನ್ನೋ ತರ, ಆ ಮಗುವಿಂದ ನನ್ನ ಸಂಹಾರ. ಭೂದೇವಿ ಏನ್ ಮಾಡ್ಬಿಡ್ತಾಳೆ, ಆ ಭಗವಂತನ ರೇತಸ್ಸನ್ನ ತನ್ನ ಒಡಲಿಗೆ ತಗೋತಾಳೆ. ಪಾರ್ವತಿ ಓಡೋಡ್ ಬರ್ತಾಳೆ. ತನ್ನ ಒಡಲಲ್ಲಿ ಬಿದ್ದು ಹುಟ್ಟಬೇಕಾದ ಮಗು ಇನ್ಯಾರದು ಒಡಲಲ್ಲಿ ಬಿದ್ರೆ ಸುಮ್ನೆ ಇರ್ತಾರ? ಮೊನ್ನೆ ಎಲ್ಲ ಯಾವ್ದೋ ಒಂದು ವಿಡಿಯೋ ನೋಡಿರ್ತೀವಿ. ಯಾರೋ ಒಂದು ಒಳಗಡೆ ಹೋಗಿ ಆಫೀಸ್ಗೆ ಹೋಗಿ ಓಡತು, ಇನ್ನೊಬ್ರ ಜೊತೆಲಿ ಇದೆಯಾ, ಇವಳಿಂದ ನನ್ನ ಜೀವನ ಹಾಳಾಯ್ತು, ಈ ಮಕ್ಳ ಗತಿ ಆಯ್ತು, ಇನ್ನೊಂದು. ಇವತ್ತು ಇದು ಕಾಮನ್, ಪ್ರತಿನಿತ್ಯ ಬಿಡಿ. ಇನ್ನೊಬ್ರ ಬೆಂಕಿಗೆ ಇನ್ನೊಬ್ರ ಜೀವನ ಕೆಟ್ಟುದ್ರು ಸರಿ, ಹಾಳು ಮಾಡಿದರೂ ಸರಿ, ನಾವು ಬದುಕ್ಬೇಕು.
ನಾವು ಬದುಕ್ಬೇಕು. ಇವತ್ತು ಅದೆಲ್ಲ ಬ್ಲ್ಯಾಕ್ ಮೇಲ್ ತತ್ವಗಳಾಗ್ಬಿಟ್ಟಿದ್ದಾವೆ, ಇನ್ನೊಂದು ಆಗ್ಬಿಟ್ಟಿದ್ದಾವೆ. ಬಿಡಿ ಮಕ್ಕಳೇ, ಗೊತ್ತಾಗ್ಬಿಟ್ಟಿದೆ ಅವರಿಗೆ ಮನುಷ್ಯನಿಗೆ ವೀಕ್ನೆಸ್ ಏನು, ಪುರುಷರ ವೀಕ್ನೆಸ್ ಏನು, ಸ್ತ್ರೀಯ ವೀಕ್ನೆಸ್ ಏನು ಅಂತ ಎಲ್ಲ ತಿಳಿದು ಇಟ್ಕೊಬಿಟ್ಟಿದೆ. ಇವತ್ತು ಎಲ್ಲೇ ಮೀರಿದಂತ ಒಂದು ಭಾವಗಳು ಅಣೆಕಟ್ಟು ಹರಿದು ಬಿಟ್ಟಿದ್ದಾವೆ. ಜಗನ್ಮಾತೆ ಹಿಂಗ್ ಬರ್ತಾಳೆ, ಏನಿದು ಅನ್ನೋಷ್ಟರಲ್ಲಿ ಭೂದೇವಿಗೂ ಆ ಬಿಸಿ ಬಿಸಿ ಆದಂತ ಶಿವರೇತಸ್ಸು ತಟ್ಕೊಳಕ್ಕಾಗಲ್ಲ. ಅಗ್ನಿದೇವನ್ ಕೊಟ್ಬಿಡ್ತಾನೆ. ಎಷ್ಟಾದ್ರೆ ಅಗ್ನಿದೇವ ಅಲ್ವಾ, ಆತರ ತಗೋತಾನೆ ಅಂತ. ಅಷ್ಟು ದಿಕ್ಪಾಲಕರಲ್ಲಿ ಆತನು ಒಬ್ಬ ಅಲ್ವಾ. ಆತನ ಕೈಯಲ್ಲೂ ಆಗದೆ ಅಲ್ಲಿಯೇ ಸುಬ್ರಹ್ಮಣ್ಯ ತಟಾಕ ಅನ್ನೋದು ಇರುತ್ತೆ ಕೈಲಾಸ ಪರ್ವತದ, ಅಲ್ಲಿ ಆ ರೇತಸ್ಸನ್ನು ಹಾಕ್ತಿದ್ದ ಹಾಗೆಯೇ ಮಗು ಸ್ವರೂಪ. ಆದ್ರೆ ಪಾರ್ವತಿ ದೇವಿಗೆ ಆ ತಾಪ ಇರುತ್ತಲ್ಲ, ನನ್ನ ಹೊಟ್ಟೆಲಿ ಬೆಳಬೇಕಾದ ಮಗು ನೀನ್ ಹೇಗೆ ತಗೊಂಡೆ? ಶಿವ ತೇಜಸ್ಸು ಹಾಳಾಗಬಾರದು, ನಾವೊಂದು ಆತಂಕದಲ್ಲಿ ಬಂದಿದ್ವಿ ಅನ್ನೋಷ್ಟರಲ್ಲಿ ತಡೆಯೋಲ್ಲ ಪಾರ್ವತಿ ದೇವಿ. ನನ್ನ ಹೊಟ್ಟೆಯಲ್ಲಿ ಬೀಳಬೇಕಾದ ಮಗು ನೀನ್ ಹೇಗೆ ತಗೊಂಡೆ? ನಿನ್ನ ಒಡಲಿಗೆ ಯಾಕೆ ತಗೊಂಡೆ? ನನ್ನ ಮಗು ನನ್ನ ಹೊಟ್ಟೆಲಿ ಹುಟ್ಟಬೇಕಿತ್ತು. ಅದೆಷ್ಟು ಕಣ್ಣೀರಿಡ್ತಾಳು, ತಡೆಯಲಾರದೆ ಶಾಪ ಇಡ್ತಾಳೆ ಆ ಭೂದೇವಿಗೆ. ಅದಕ್ಕೇನು ಕರ್ಕಾಟಕ ರಾಶಿಯವರಿಗೆ ಶಾಪ ಏನು ಗೊತ್ತಾ? ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ನಿಮ್ಮ ಗಂಡ ಅಲ್ಲ, ನಿಮ್ಮ ಹೆಂಡತಿ ಅಲ್ಲ, ಇದ್ರೂ ಇಲ್ಲದ ಹಾಗೆ ಬದುಕು ನಿಮ್ದು. ಹೋಯ್, ಪಾರ್ವತಿ ದೇವಿ ಇಡೋ ಶಾಪ ಇದು. ನೀನು ಬಂಜೆಯಾಗಿ ಹೋಗು, ನನ್ನ ಗಂಡನ ರೇತಸ್ಸು ತೆಗೆದುಕೊಂಡಿರುವುದರಿಂದ ನಿನ್ನನ್ನು ಕೂಡ ಇನ್ನೊಬ್ಬ ಅಪಹರಿಸಲಿ, ಗಂಡನಿಂದ ದೂರ ಆಗೋಗು ನೀನು ಕೂಡ. ಆಗಲೇ ಆ ಹಿರಣ್ಯಾಕ್ಷ ಕದ್ಕೊಂಡು ಹೋಗೋದು ನೋಡಿ, ಅದು ನಡೆಯುತ್ತೆ ಮುಂದೆ ಒಂದು ಕಾಲಘಟ್ಟಕ್ಕೆ. ಭೂದೇವಿಯನ್ನ ಕದ್ಕೊಂಡೋಗಿ ಬಚ್ಚಿಡ್ತಾನೆ, ಗಂಡನಿಂದ ದೂರ ಆಗ ಆಲಾಪಿಸಿದಾಗ ವಿಷ್ಣು ವರಹಾವತಾರವಾಗಿ ಬಂದು ಯುದ್ಧ ಮಾಡಿ ಹತ್ಯೆ ಮಾಡೋದು. ಆ ನಂತರ ಆ ಭೂದೇವಿಯನ್ನ ಮತ್ತೆ ತಗೊಬಂದು ಕಕ್ಷೆಯಲ್ಲಿ ನಿಲ್ಸೋದು. ಇದು ವಿಜ್ಞಾನವೂ ಒಪ್ಪಿದೆ. ಎಷ್ಟೋ ಯುಗಾಂತರಗಳ ಹಿಂದೆ, ಎಷ್ಟೋ ಬಿಲಿಯನ್ ವರ್ಷಗಳ ಹಿಂದ್ಗಡೆ ಭೂಮಿ ಕಕ್ಷೆಯಿಂದ ಜಾರಿ ಬಿಟ್ಟಿತ್ತು, ಆ ಸೂರ್ಯನ ಕಕ್ಷೆಯಿಂದ ಜಾರಿ ಬಿಟ್ಟಿತ್ತು. ಮತ್ತೆ ಹೇಗೋ ಲಾಕ್ ಆಗಿ ಮತ್ತೆ ಬಂದದ್ ಸೇರ್ತು. ಇದನ್ನ ನಮಗೆ ಪುರಾಣ ಕಥೆಗಳಲ್ಲಿ ಈ ರೀತಿ ತಿಳಿಸ್ಕೊಟ್ಟಿದ್ದಾರೆ. ವಿಜ್ಞಾನ ಕೂಡ ಅದನ್ನ ಒಪ್ಪುತ್ತೆ. ಮೊದಲು ಭೂಮಿ ಹೀಗ್ ಸುತ್ತಿತ್ತು, ಕಕ್ಷೆಗೆ ಮತ್ತೆ ಸೇರಿದ ಮೇಲೆ ಒಂಚೂರು ಕ್ರಾಸ್ ಅಲ್ಲಿ ಸುತ್ತುತ್ತಿದೆ ಅನ್ನತಕ್ಕಂಥದ್ದು. ಕರೆಕ್ಟ್ ಆಗಿ ಇಡೋಕ್ಕಾಗೋದಿಲ್ವಲ್ಲ, ಅದು ಹೆಂಗ್ ಸುತ್ತಿತ್ತು ಹೇಗಿತ್ತು. ಸೊ ಜಾರಿ ಹೋಗಿದ್ದು ಮತ್ತೆ ಬಂದ್ ಸೇರಿದಾಗ ಬೇರೆ ರೊಟೇಷನ್ ಫಾರ್ಮೇಶನ್ ಆಗಲೇ ಭೂಮಿಯಲ್ಲಿ ಸೃಷ್ಟಿಗಳಾಗಿದೆ. ಬಂಜೆಯಾಗಿ ಹೋಗುವಂತ ಇಟ್ಟ ಶಾಪವೇ ಆಗ ಕೇಳ್ಕೊಂಡಾಗ ಅಲ್ಲಲ್ಲಿ ಬಂಜೆಯಾಗಿ ಹೋಗುವಂತ. ಎಲ್ಲೆಲ್ಲೂ ನೋಡಿ, ಒಂದು ಕಡೆ ಹಸಿರು, ಒಂದು ಕಡೆ ಸಹಾರಾ ಮರುಭೂಮಿ. ಪಶ್ಚಿಮ ಘಟ್ಟಗಳು ನೋಡಿ, ಏನು ಹರಿದ್ವರ್ಣ ಕಾಡುಗಳು ಅಂತ ಹೇಳ್ತೇವೆ. ಚಿರಾಪುಂಜಿಯಲ್ಲಿ ಮಳೆನೋ ಮಳೆ ಅಂತ ಕೇಳ್ತೇವೆ, ಇನ್ನೆಲ್ಲೋ ಮಳೆಯೇ ಇಲ್ಲ ಅಂತೇವೆ. ಹೌದು, ಈಗ ನೋಡಿ ಡೆಲ್ಲಿಲೆಲ್ಲ 50-52 ಡಿಗ್ರಿ ಸೆಲ್ಸಿಯಸ್. ಯಪ್ಪ, ಕೋದಿನಾಮ ಸಂವತ್ಸರ. ಒಬ್ಬ ದೊರೆಯಂತಹ ವ್ಯಕ್ತಿಗಳು ಎಂತಾವೆ ನೋಡಿ, ನೆನ್ಪಿಟ್ಕೊಳ್ಳಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ, ಸತ್ಯ ಹೇಳ್ತಿದ್ದಾನೆ. ಎಂಥ ದೊರೆ, ಎಂಥ ವ್ಯಕ್ತಿತ್ವ, ಇವೆರಡರ ಸಮತೋಲನ ಪ್ರಕೃತಿಯಲ್ಲಿ ತೋರಿಸುತ್ತೆ. ನಾವು ಕುಲಗೆಟ್ಟು ಹೋದ್ವಿ, ಕುಲಗೆಟ್ಟ ನಾಯಕರುಗಳನ್ನ ಆಯ್ಕೆ ಮಾಡಿದ್ವಿ, ದುಡ್ಡಿಗೆ, ಇನ್ನೊಂದಕ್ಕೆ. ಹೌದು, ಅದಿದೆ. ನಾವು ಯಾವುದು ಆಸೆ ಆಮಿಷಗಳಿಗೆ ಒಳಗಾಗ್ಬಿಟ್ವಿ. ಅಂತ ಆಸೆ ತೋರಿಸ್ದವನ ನೋಡಿ, ಮೊನ್ನೆ 1 ಲಕ್ಷ ನಿಮ್ಮ ಅಕೌಂಟ್ಗೆ ಅಂದ್ರೆ ಜನ್ಮ ಮರಳು, ಜಾತ್ರೆ ಮರಳು ಅಂತ ಅಂಚೆ ಆಫೀಸ್ಗಳಿಗೆ ಹೋಗಿ ನಿಂತ್ಕೊಬಿಟ್ಟಿದ್ದಾರೆ. ಪೋಸ್ಟ್ ಆಫೀಸ್ ಹತ್ರ ಎಲ್ಲ ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು 1 ಲಕ್ಷ ಪ್ರತಿ ವರ್ಷ ಹಾಕ್ತೇವೆ ಅಂತ ಹೇಳ್ಬಿಟ್ಟಿದ್ದಾರೆ. ಏನು ಮಾತಿದು? ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಅಕೌಂಟ್ ಅಲ್ಲಿ ಹಾಕುತ್ತೆ ಅಂದ್ರೆ ಏನ್ರಿ ಆಗುತ್ತೆ ಕತೆ? ಇದೇನಾದ್ರೂ ಆಗತಕ್ಕಂತ ಕೆಲಸವೇ ಇದು? ಏನ್ ಮಾತು? ಎಲ್ಲಿಗೆ ಬರುತ್ತೆ GDP? ಬೇರೆಯವ್ರ ಕತೆ, ನಮ್ ಕತೆಗಳು ಏನಾಗುತ್ತೆ? ಮನುಷ್ಯನಿಗೆ ಮೊದಲೇ ಇವನು ಎಡಬಟ್ಟು.
ಬಿಟ್ಟಿ ಭಾಗ್ಯ ಸಿಕ್ಕಿದ್ರೆ ಸಾಕು ಅಂತ. ನೀವು ನಂಬ್ತಿರೋ ಪಕ್ಕದ ರಾಜ್ಯದಲ್ಲಿ ಏನಾಗಿದೆ ಅಂತ ಪ್ರತಿ ತಿಂಗಳು ಇಷ್ಟು ಅದು ಇದು ಅಂತ ಹಾಕಿ ಎಷ್ಟೋ ಜನಗಳು ಒಂದ್ 20-30 ಸಾವಿರ ದುಡಿಯೋ ಮನೆಗೆ ದುಡಿತಾ ಇಲ್ಲ, ಕೆಲಸಗಳೇ ಇಲ್ಲ, ಕೆಲಸಗಳ ಸೃಷ್ಟಿ ಇಲ್ಲ, ಬರೀ ದುಡ್ಡು ಹಾಕೋದಷ್ಟೇ. ವಯಸ್ಸಾದವ್ರ ಪೆನ್ಷನ್ ಇಷ್ಟು, ನಿಮಗೆ ಕರೆಂಟ್ ಇಷ್ಟು, ನಿಮಗೆ ಇನ್ನೊಂದು ಅಂತ ಹೇಳ್ಬಿಟ್ಟು 20-30 ಸಾವಿರ ದುಡಿಯೋ ಮನೆಗೆ ಒಂದ್ 5-10 ಸಾವಿರ 10 kg ಅಕ್ಕಿ ಬೇಳೆ ಏನೋ ಒಂದು ಸುದ್ದು ಸೋಮಾರಿ. ಇಟ್ ಈಸ್ ಗೋಯಿಂಗ್ ಟು ಫಾಲ್. ದುಡಿಯುವನನ್ನ ತಲೆ ಕೆಡಿಸಿ ಮನೇಲಿ ಕುಂದರಿಸಿದ ಹಾಗೆ. ಟಿವಿ ಕೊಡು, ಫ್ರಿಡ್ಜ್ ಕೊಡು, ಪ್ರತಿ ಮನೆಗೂ 5-5 ಸಾವಿರ ಕೊಡು. ಯಾರೋ ಹೇಳಿದಲ್ಲ ಮೊನ್ನೆ, ಒಳ್ಳೆ ನಮ್ಮ ಕರ್ನಾಟಕದಲ್ಲೇ ಒಂದು ಪ್ರಸಿದ್ಧ ಒಂದು ದೊಡ್ಡ ಹೈ ವೋಲ್ಟೇಜ್ ಟೆನ್ಷನ್ ಇರುವಂತ ಒಂದು ಲೋಕಸಭಾ ಸೀಟಿಗೆ 500 ಕೋಟಿಗೂ ಮೇಲೆ ಖರ್ಚು ಮಾಡಿದ್ದಾರೆ. ನಾ ಹೇಳ್ತಲೇ ಇದ್ನಲ್ಲ, 500 ಕೋಟಿ. ಹಾಗಾದ್ರೆ 28 ಕ್ಷೇತ್ರಗಳು ಲೆಕ್ಕ ಹಾಕೊಳ್ಳಿ. ಒಂದು ಕ್ಷೇತ್ರಕ್ಕೆ 500 ಕೋಟಿ ಅಂತ ಹೇಳಿದ್ರೆ ಅಮ್ಮ ರಾಮಚಂದ್ರ 14,000 ಕೋಟಿ ಬರೀ ನಮ್ಮ ಕರ್ನಾಟಕಕ್ಕೆ. ಬೇಡ ಅದ್ರಲ್ಲಿ ಅರ್ಧ ಇಟ್ಕೊಳ್ಳೋಣ, 7,000 ಕೋಟಿ ಹಾಕೊಳ್ಳಿ. 540 ಸೀಟಿಗೆ ಮಕ್ಕಳೇ. ಬರೀ ಕರ್ನಾಟಕಕ್ಕೆ 250 ಕೋಟಿ ಅಂತ ಹಾಕೊಳ್ಳಿ ಒಂದಕ್ಕೆ. 7,000 ಕೋಟಿನ 30 ಡಿಸ್ಟಿಕ್ 30 ಸ್ಟೇಟ್ಗೆ ಹಾಕೊಳ್ಳಿ. ಅಬ್ಬಾ ಬಾ 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 ಬಾ, ಎಲ್ಲಿದೆ ದುಡ್ಡು? ಎಲ್ಲಿ ಹೋಗ್ತೆ ನಮ್ ದುಡ್ಡೆಲ್ಲ? ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ ಬಂಜರಾಗದೆ ಇನ್ನೇನಾಗುತ್ತೆ? 50 ಡಿಗ್ರಿ ಬಿಸಿಲು ತಟ್ಟದೆ ಇನ್ನೇನಾಗುತ್ತೆ? ಅಕಾಲಿಕ ಮರಳ ಬೀಳ್ದೆ ಇನ್ನೇನಾಗುತ್ತೆ? ಅಲ್ಲಿ ಮಣಿಪುರ ತ್ರಿಪುರ ಕತೆ ಆಗಿರೋದು ನೋಡಿ, ಯಕಾಚಕ ಬೀಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಆಗಿರೋ ಕಥೆಗಳು ನೋಡಿ. 10 ಲಕ್ಷಕ್ಕೂ ಮೇಲ್ಪಟ್ಟ ಜನರನ್ನ ಸ್ಥಳಾಂತರಗೊಳಿಸಿದ್ದಾರೆ ಅಂತ ಮೊನ್ನೆಯ ಮಾತು ಸೈಕ್ಲೋನ್ಗೆ. ಯೋಚನೆ ಮಾಡಿ ನೋಡಿ. ಅಂದ್ರೆ ನಮ್ಮಲ್ಲಿರತಕ್ಕಂಥ ದುರಾತ್ಮ ಬುದ್ಧಿ, ದುರಾಡಳಿತ ನಾಯಕರನ್ನ ಆಯ್ಕೆ ಮಾಡಿದ್ದಾರೆ. ತೋರಿಸಿ ಯಾರಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ ನಮಗ ಗರ್ವ ಅನ್ನಿಸ್ಬೇಕು. ಜಾತಿ ಮತ ಧರ್ಮ ಬಿಟ್ಟು ಸರ್ವೇ ಜನ ಸುಖಿನೋ ಭವಂತು ಅಂತ ದುಡಿಯತಕ್ಕಂತ ಯಾರಾದ್ರೂ ಇದಾರೆ, 1-2-3 ಇದ್ದಾರೆ, ಇಲ್ಲ ಅಂತೇನಲ್ಲ. ಇದು ಹೆಂಗೆ ಅಂತ ಹೇಳ್ದ ಅಂದ್ರೆ ಒಂಥರ ಸಾಸಿವೆ ಕಾಳು ಹಾಕದಾಗೆ ಅಡಿಗೆನಲ್ಲಿ ಒಂದಿಷ್ಟು ಇದಾರೆ. ಪಾಪ ಪುಣ್ಯಾತ್ಮರು ಇದಾರೆ ಮಕ್ಕಳೇ, ಹೆಸರುಗಳು ಹೇಳೋದು ಬೇಡ, ಇದಾರೆ. ಅದರಿಂದ ಏನೋ ಒಂದಷ್ಟು 50-52 ಡಿಗ್ರಿ ಬಿಸಿಲು. ಎಲೆಕ್ಷನ್ಗೆ ಹೋಗಿರೋರು ಸುಮಾರು ಒಂದು 10-15 ಜನ ಆಫೀಸರ್ಗಳು ಕೂಡ ಸತ್ತೋಗ್ಬಿಟ್ಟಿದ್ದಾರೆ. ಬಿಸಿಲು, ಫ್ಯಾನ್ ಇಲ್ಲ, ಗಾಳಿ ಇಲ್ಲ, ಉಸಿರಾಟದ ತೊಂದ್ರೆ. ಅಯ್ಯೋ ರಾಮಚಂದ್ರ, ಯೋಚನೆ ಮಾಡಿ ನೋಡಿ. ಇನ್ ಬಂಜೆ ಆಗದೆ ಇನ್ನೇನಾಗ್ತಾಳೆ? ಬಂಜೆತನ ಮಾಡಿದವ್ರು ನಾವೇ. ನಿನ್ನ ಮಕ್ಕಳೇ ನಿನಗೆ ಗಂಡಂದಿರಾಗಲಿ ಅಂತ. ಅದಕ್ಕೆ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮಕ್ಕಳೇ ಶತ್ರು. ಹೌದು, ನಿಮ್ಮ ಮನೆಯವರೇ ಶತ್ರು. ಮಕ್ಕಳಿದ್ದು ಬಂಜೆಯ ಹಾಗೆ ನೋವು ತಿನ್ನತಕ್ಕಂಥದ್ದು ಶಾಪ ನಿಮಗೆ. ರಾಮಯ್ಯನಿಗೆ ಬಿಡ್ಲಿಲ್ಲ, ಸೀತಮ್ಮನಿಗೆ ಬಿಡ್ಲಿಲ್ಲ. ಸೀತಮ್ಮನ ಗಂಡ ಇರ್ಲಿಲ್ಲ, ರಾಮಯ್ಯನಿಗೆ ಸೀತೆನೂ ಇರ್ಲಿಲ್ಲ, ಮಕ್ಕಳು ಜೊತೆಲಿ ಇರ್ಲಿಲ್ಲ. ಬಂದ ಮೇಲೆ ಆಯಮ್ಮ ಹೊರಟೋದ್ಲು. ಮಕ್ಕಳ ಕೈಗೆ ಸ್ವಲ್ಪ ತಯಾರಿ ಮಾಡಿ ಜವಾಬ್ದಾರಿ ಕೊಟ್ಟು ತಾನು ಹೊರಟೋದ. ಶತ್ರುಘ್ನ ಭರತರಿಗೂ ಹಂಚಿಬಿಟ್ಟು ಜವಾಬ್ದಾರಿ. ಲಕ್ಷ್ಮಣನು ಹೊರಟೋದ ಮೇಲಕ್ಕೆ. ಎಲ್ಲಿದ್ರು ಮಕ್ಕಳೇ? ಕರ್ಕಾಟಕ ರಾಶಿಗೆ ಇದು ಶಾಪ. ನಿಮ್ಮ ಮಕ್ಕಳು 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 ಅದು ನೋವೇ. ನಾನು ನೋಡಿದ್ದೇನೆ, ಅದು ಎಷ್ಟು ರಾಶಿಗಳು, ಅದು ಎಷ್ಟು ಜಾತಕಗಳು. ಅದಕ್ಕೆ ನಿರ್ಧಾರಗಳು ತಗೊಳ್ಳೋಕ್ ಮೊದಲು ನಿರ್ಧಾರ ಮಾಡಿ ವೈದಿಕವಾಗಿ ತೋರಿಸ್ಕೊಳ್ಳಿ. ಸುಮ್ಮನೆ ಅವ್ರನ್ನ ನಿಂದನೆ ಮಾಡ್ತಾ ಕೂತ್ಕೋಬೇಡಿ. ನಿಮ್ಮ ಹಣೆ ಬರವೇ ಹೀಗೆ. ಸರಿಯಾದ ಗಂಡ ಇರೋಲ್ಲ, ಮೂರ್ಖ ಗಂಡ, ಪೆದ್ದ ಗಂಡ, ಎಡವಟ್ಟು ಗಂಡ, ಇಲ್ಲ ವಿಪರೀತ ಮೊಂಡು ಹೆಂಡತಿ, ಅರ್ಥ ಮಾಡಿಕೊಳ್ಳದ ಹೆಂಡತಿ, ಇಲ್ಲ ಅನರ್ಥ ಹೆಂಡತಿ. ಈ ತರದೊಂದು ಕರ್ಕಾಟಕ ರಾಶಿ. ಇಲ್ಲ ಆಯುಷ್ಯಿಲ್ಲದ ಗಂಡ, ಆಯುಷ್ಯಿಲ್ಲದ ಹೆಂಡತಿ, ಇಲ್ಲ ಅನಾರೋಗ್ಯ ಹೆಂಡತಿ, ಅನಾರೋಗ್ಯ ಗಂಡ, ಆರ್ಥಿಕ ಸ್ಥಿತಿಯಲ್ಲಿ ಸಬಲವಾಗಿರೋಲ್ಲ. ಅಲ್ಲಿ ಏನೋ ಒಂದು ಬೆಂಕಿ. ಕರ್ಕಾಟಕ ರಾಶಿಯವರಿಗೆ ಭೂಮಿಯಷ್ಟು ಭಾರ ಅಂತ ಹೇಳಿದ್ದಾನೆ. ಏನೋ ಒಂದು ಭಾರ. ಕಾರಣ ನಾನು ಹೇಳಿದ್ನಲ್ಲ, ಆರಂಭದಲ್ಲೇ ಹೇಳಿದ್ನಲ್ಲ, ನಿಮ್ಮ ತೀರಾ ಒಳ್ಳೆತನವೇ ನಿಮಗೆ ಶಾಪ. ಭೂದೇವಿಯಾಗಿ ಒಳ್ಳೇದಾಗ್ಲಿ ಅಂತ ಮಡ್ಲಿಗೆ ಹಾಕೊಂಡ್ರಿ. ನಿಮ್ಮ ಒಳ್ಳೆತನ ನೆವರ್ ಲೈ ಟು ಅ ವೈಸ್ ಮ್ಯಾನ್. ತುಂಬಾ ಹತ್ತಿರದವರಿಗೆ, ನಿಮ್ಮ ಆತ್ಮೀಯರಿಗೆ
ಸುಳ್ಳು ಹೇಳಬಾರ್ದು, ಮುಚ್ಚಿಡಬಾರ್ದು ಅಂತ ಹೇಳ್ತೇವೆ. ಹಾಗೆ ಮೂರ್ಖನ ಹತ್ರ ಎಲ್ಲಾ ನಿಜ ಕಕ್ಕಬಾರ್ದು, ದ್ರೋಹಿ ಹತ್ರ ಎಲ್ಲಾ ನಿಜ ಕಕ್ಕಬಾರ್ದು. ನೀವು ಗೊತ್ತಾಗಲ್ಲ ನಿಮಗೆ ಜಡ್ಜ್ಮೆಂಟ್. ಶಿವ ಪಾರ್ವತಿ ಅಲ್ವಾ, ಅಯ್ಯೋ ಆ ಮಗು ಏನಾಗ್ಬಿಡುತ್ತು, ಇನ್ನೊಂದು ಆ ಕಕ್ಕುಲತೆಯಿಂದ ಶಿವ ಶಕ್ತಿ ಅಲ್ಲವಾ ಅಂತ ಹೇಳ್ಬಿಟ್ಟು ತಗೊಂಡಿದ್ ತಪ್ಪಿಗೆ ನೋಡಿ ನಿನ್ನ ಮಕ್ಕಳೇ ನಿನಗೆ ಗಂಡಂದಿರಾಗಲಿ ಅಂತ ಶಾಪ ಇಡುತ್ತೆ ಜಗನ್ಮಾತೆ. ಮಾ ಅಂದಾಗ ಸರಿ, ಆಸ್ತಿ ವಿಚಾರದಲ್ಲಿ ನೋಡಿ, ಅಪ್ಪನ ಆಸ್ತಿ ವಿಚಾರದಲ್ಲಿ ಯಾರ್ದು ಗೊತ್ತಾಯಿದೆ, ಇದು ನಂದು, ನಮ್ಮ ಅಪ್ಪನ ಆಸ್ತಿಗೆ ನಾನು ಹೇಳೋದು. ನನ್ನ ಮಗ ನನ್ನ ನಂತರ ನಮ್ಮಮ್ಮ ಎದುರು ಕೂಡ ನನ್ನ ಹೆಂಡತಿ ಎದುರು ಕೂಡ ಇದು ನನ್ನ ಆಸ್ತಿ ಗೊತ್ತಾ, ಇದು ನನ್ನ ಆಸ್ತಿ. ನೀವು ಯಾರನ್ನಾದ್ರೂ ಕೇಳಿ, ಮಕ್ಕಳಲ್ಲಿ ಇವತ್ತು ತುಂಬಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಭಾರತೀಯರಿಗೆ ನಾನು ಹೇಳ್ಕೊಡೋ ಒಂದು ನಮ್ಮ ಹಿಂದೂ ಪದ್ಧತಿ, ಹಿಂದೂ ಧರ್ಮದಲ್ಲಿ, ಭಾರತೀಯ ಧರ್ಮದಲ್ಲಿ ಒಂದು ನಿಯಮ ಇದೆ. ಮಕ್ಕಳಿಗೆ ಒಂಚೂರು ಎತ್ತಿಡ್ಬೇಕು, ಕಾಪಾಡಬೇಕು, ಭದ್ರ ಮಾಡ್ಬೇಕು. ದಯಮಾಡಿ ಮಾಡಬೇಡಿ. ಇವತ್ತಿನ ಮಕ್ಕಳಲ್ಲಿ ಅಂಥದ್ದೊಂದು ಜವಾಬ್ದಾರಿಯೂ ಇಲ್ಲ, ಬಾಧ್ಯತೆಯೂ ಇಲ್ಲ. ವಿಪರೀತವಾಗಿ ಅವರನ್ನ ಮೋಹಪರರಾಗಿ ಸಾಕ್ಬಿಟ್ರಿ ಈ ಕರ್ಕಾಟಕ ರಾಶಿಯವರ ತರ. ಅದಕ್ಕೆ ಸಮಸ್ಯೆ ನಿಮಗೆ. ವಿಪರೀತ ಮಕ್ಕಳು. ನಮ್ಮ ಅಕ್ಕ ಇದ್ದಾಳೆ, ಅಯ್ಯೋ ಹೀಗೆ ಜಪ ನಾನು ನೋಡ್ತಾ ಇರ್ತೀನಿ. ನಾನು ನೋಡಿದ ತಕ್ಷಣ ಏನ್ ಜಪ ಮಾಡಿ, ಅವನೆಲ್ಲೋದ್ನೋ ಏನ್ ತಿನ್ನೋ, ಬೆಳಿಗ್ಗೆ ತಗೊಂಡೋಗಿಲ್ಲ ಕಣೋ, ತಿಂಡಿ ಮಾಡಿದ್ದು, ಬೆಳಿಗ್ಗೆ 5:30 ಎದ್ದು ಸ್ನಾನ ಮಾಡಿ ಮಗನಿಗೆ ನೋಡ್ಬೇಕು ಮಾಡಿರ್ತಾಳೆ. ಅವನು ತಿರುಗಿ ಕೂಡ ನೋಡಲ್ಲ. ಅವನು ಹೇಳ್ತಾನೆ, ಇರ್ಲಿ ಕೂಡ ಬದಲಾಗ್ಬಿಡ್ತಾನೆ. ನಿನ್ನ ಅತಿಯಾದ ಈ ಮುದ್ದೆ ನಿನಗೆ ಶಾಪ. ನನ್ನ ಮನೆಯಲ್ಲೇ, ನನ್ನ ಕುಟುಂಬದಲ್ಲೇ, ನನ್ನ ಗುರುಗಳ ಕುಟುಂಬ ಸುಮಾರು ಒಂದು 50 ತುಂಬಾ ಹತ್ತಿರದ ಒಂದು ಬಂಧು ಆತ್ಮೀಯ ಕುಟುಂಬ, ಗುರುಗಳ ಕುಟುಂಬ, ಮಿತ್ರರ ಕುಟುಂಬ, ಬಂಧುಗಳ ಕುಟುಂಬ ನೋಡಿದ್ದಾನೆ. ಅಲ್ಲಿ ಕಟಕ ರಾಶಿ, ಕಟಕ ಲಗ್ನದವ್ರು ನೋಡಿದ್ದಾನೆ. ಅಯ್ಯಯ್ಯಪ್ಪ, ಹೇಳಿದ್ರೆ ಕೇಳೋದೇ ಇಲ್ಲ. ಆ 50 ಕುಟುಂಬಗಳಲ್ಲಿಯೂ ಇರತಕ್ಕಂಥ ಕರ್ಕಾಟಕ ರಾಶಿಯವರು ನೆಮ್ಮದಿಯಾಗಿದ್ದಿದ್ದು ನಾನು ನೋಡಿಲ್ಲ, ಇರಲು ಬಿಡುವುದಿಲ್ಲ. ನನ್ನ ಗಂಡ ಅಲ್ಲಿದ್ದಿದ್ದೆ, ನನ್ನ ಹೆಂಡತಿ ಅಲ್ಲಿದ್ದಿದ್ದೆ. ನಿಜವಾಗ್ಲೂ ಭೂದೇವಿ ಎಷ್ಟು ಭಾರವೇ ನಿಮಗೆ. ಏನೋ ಒಂದು ಭಾರ ಇಟ್ಟೇ ಇರ್ತಾನೆ. ಕೆಲ್ಸದ ಭಾರವೋ, ಕುಟುಂಬದ ಭಾರವೋ, ದುಡಿಯೋ ಭಾರವೋ, ಇನ್ನೊಂದು. ಅಯ್ಯೋ ಹೋಗಪ್ಪ, ಇನ್ನೇನು ಅಂತ ಹೇಳೋದು. ತುಂಬಾ ಸಂಕಟ ಆಗುತ್ತೆ. ದಾರಿ ಇಲ್ಲವಾ? ಇದೆ, ಖಂಡಿತ ಇದೆ. ನೀವು ಮಾಡಲ್ಲ. ಕೆಲವ್ರಿಗೆ ಮಾತ್ರ ಹೇಳ್ತಿರ್ತಾನೆ, ನೋಡ್ರೋ ಇಂತಿಂತವ್ರ ಜಾತಕಸ್ಥರಿಗೆ ನಾನಿದ್ದೇನೆ, ಅವ್ರು ತುಂಬಾ ಪ್ರೀತಿಸ್ತಾರೆ, ವಿಶ್ವಾಸ ಕೊಡ್ತಾರೆ, ಅವ್ರಿಗೂ 10 ನಿಮಿಷನೇ, ಬಟ್ ಇದು ಮಾಡಿ ಅಂದ್ರೆ ಇದು ಮಾಡ್ತಾರೆ ಅವ್ರು. ನೀವು ಮಾಡಲ್ಲ. ಅಕ್ಕಿ ಮೇಲೇನೂ ಆಸೆ, ನೆಂಟರ ಮೇಲೇನೂ ಆಸೆ, ಇದೊಂದು ಚೂರು. ಆ ಚೂರೇನು ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೋಬಂದು ತಿಳಿಸ್ಕೊಡ್ತೇನೆ. ಕಾಯ್ತಿರಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ವಿಶೇಷವಾಗಿ ಆ ಚೂರು ಏನ್ ಗೊತ್ತಾ, ಕರ್ಕಾಟಕ ರಾಶಿಯವರಿಗೆ ತುಂಬಾ ನಂಬಿದವರ ಹತ್ರ ಏನು ಹೇಳಕ್ ಹೋಗ್ಬೇಡಿ. ಗೊತ್ತಿಲ್ಲ, ಈ ಕಲಿಯುಗದಲ್ಲಿ ಯಾವಾಗ ಯಾರು ಅನ್ನೋದೊಂದು ಗೊತ್ತಿಲ್ಲ. ಮಾತ್ರ ತುಂಬಾ ನಂಬಿದವರ ಹತ್ರ ಎಲ್ಲ ಬಿಚ್ಚಿಡ್ಲಿಕ್ಕೆ ಹೋಗ್ಬೇಡಿ. ಹೌದು, ಯಾರನ್ನು ನಂಬ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ ಭದ್ರ ಸ್ವಲ್ಪ ಮಾಡ್ಕೊಳ್ಳಿ. ನಿಮ್ಮ ಭದ್ರ ನೀವಿದ್ರೇನೆ ಈ ಗುರುಜಿ, ಈ ದೊರೆ ಕೂಡ ನಾಳೆ ಡಿಕ್ಲೇರ್ ಅಲ್ವಾ. ಯಾವ ದೊರೆ ಬಂದ್ರು ನಮ್ ರಾಗಿ ಕಲ್ಸುತ್ತೋ ತಪ್ಪಲ್ಲ. ಅದಕ್ಕೆಲ್ಲ ನೀವು ಸುಮ್ಮನೆ ಭಾವೋದ್ವೇಗಕ್ಕೆ ಒಳಗೋಗ್ಬಿಡು. ಆಗ್ಯಾ ಬಂದ್ಬಿಡ್ತಾರವೋ, ಏನೂ ಇಲ್ಲ.
ಎಂಥದಿಲ್ಲ, ಬರೀ ಟ್ಯಾಕ್ಸ್ಗಳು ಜಾಸ್ತಿ ಆಗಿರೋದೇ, ಎಲ್ಲ ಕತೆಗಳು ಅಷ್ಟೆ. ಸುಮ್ಮನೆ ಹೇಳಿದ್ರೆ ನಮ್ಗೆ ಸಂಕಟ ಅಷ್ಟೆ. ಬೇಡ ಬಿಡಿ ಮಕ್ಕಳು, ಯಾರನ್ನೂ ನಂಬಬೇಡಿ, ಯಾರಿಗೂ ನಿಮ್ ಗುಟ್ಟು ಹೇಳಬೇಡಿ, ಯಾರಿಗೂ ನಿಮ್ ಕಣ್ಣೀರ್ ಹಂಚ್ಕೊಳಕ್ ಹೋಗ್ಬೇಡಿ, ಕಣ್ಣೀರೇ ತೋರ್ಸ್ಕೋಬೇಡಿ. ಮೊದಲು ನಿಮ್ಮ ಹತ್ರ ಒಂದ್ ಸ್ವಲ್ಪ ದುಡ್ಡು ಬಂಗಾರ ನಿಮ್ಮ ಹೆಸರಲ್ಲಿ ಇರ್ಲಿ, ನಿಮ್ಮ ಹೆಸರಲ್ಲಿ ಜಾಗ ಇರ್ಲಿ. ನಮ್ಮ ಅಕ್ಕಯ್ಯನ ಅದನ್ನೇ ಹೇಳಿದೆ ನೋಡೇ, ಅಕ್ಕಯ್ಯ ದೈವ ಸ್ವಲ್ಪ ಅಮ್ಮಯ್ಯ ಅಪ್ಪಯ್ಯ ಸ್ವಲ್ಪ ಕೊಟ್ಟಿಟ್ಟಿದ್ದಾರೆ, ನನ್ನ ಹೆಸರಲ್ಲೇ ಇಟ್ಟಿದ್ದಾರೆ, ಆದ್ರಿಂದ ನೀನು ದಾನ ಮಾಡ್ತೀನಿ. ದಾನ ಹೆಂಗಿರುತ್ತೆ ಅಂದ್ರೆ, ನಾನ್ ಬದುಕಿರೋವರೆಗೂ ನೀನು ಮಾರೋ ಆಗಿಲ್ಲ, ನಿನ್ನ ಮಕ್ಕಳು ಹುಡುಕ್ ತಿಂದು ಬಿಡ್ತಾರೆ, ಅವ್ರು ನಿಂತ್ಕೊಳ್ಳಲ್ಲ, ನಿನ್ಗೊಂದು ಟ್ಯಾಬ್ಲೆಟ್ ನಿಂತ್ಕೊಳ್ಳಲ್ಲ, ನಿನ್ಗೊಂದು ಮಾತಿಗೆ ನಿಂತ್ಕೊಳ್ಳಲ್ಲ. ಅಕ್ಕಯ್ಯ ನನ್ನ ಮಾತು ಕೇಳು, ಸರಿ ಕೋಣ, ಒಂದ್ ಕೆಲಸ ಮಾಡ, ಅರ್ಧ ಮಾರ್ಬಿಟ್ಟು ನನ್ನ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಬಿಡ್ತೀನಿ ಅಕ್ಕಯ್ಯ. ಯಾವ್ದಾದ್ರು ಒಂದು ಒಳ್ಳೆ ಸ್ಕೀಮ್ ಹೋಯ್ತು ಅಂದ್ರೆ ಫುಲ್ ರಿಟರ್ನ್ ಅನ್ನೋ ತರ, ಮತ್ತೆ ಲೈಫ್ ಕವರೇಜು ಅದು ಇದು ಅಂತ ಏನೋ ಒಂದು ಮಾಡ್ತೇನೆ, ನೀನ್ ತೆಗಿಯೋದು ನಾನು ಬಿಡಲ್ಲ. ಅದ್ರಲ್ಲಿ ಬಂದಿರುವಷ್ಟು ಸ್ವಲ್ಪ ಸೋಮನೆ ನಿನ್ನ ಹೆಸರಲ್ಲಿ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಂದ್ರೆ ಅವ್ನ್ ಬರ್ತಾನೆ, ಇವನ್ ಬರ್ತಾನೆ, ಆ ಅಮ್ಮ ಬರ್ತಾಳೆ, ಈ ಅಮ್ಮ ಬರ್ತಾಳೆ, ಅತ್ತೆ ಅಮ್ಮ ಅಂದಿದ್ದೆ ಎಲ್ಲ ಕೊಟ್ಬಿಟ್ಟು ನೀನ್ ಚಿಪ್ ಇಟ್ಕೋತೀಯ. ಹೌದು, ನೀವು ಚಿಪ್ ಇಟ್ಟುಕೊಳ್ಳುತ್ತೀರಿ, ನಿಮ್ಮ ಅತಿಯಾದ ಒಳ್ಳೆತನವೇ. ನೆವರ್ ಟೆಲ್ ಎನಿವನ್, ಯಾರಿಗೂ ಏನು ಹೇಳ್ಬೇಡಿ ನಿಮ್ಮ ಹತ್ರ ಏನಿದೆ, ಯಾವ್ದಿದೆ ಯಾವ್ದಿಲ್ಲ, ದಯಮಾಡಿ ಅಚ್ಚೂರದೆ. ಮೊದಲು ನೀವು ಒಂದ್ ಕೆಲಸ, ನಿಮ್ಮ ಹತ್ರ ಒಂದ್ ಕೆಲಸ, ನಿಮ್ಮ ಹತ್ರ ಒಂದ್ ಸ್ವಲ್ಪ ದುಡ್ಡು, ನಿಮ್ಮ ಹತ್ರ ಒಂದು ಧೈರ್ಯ, ನಿಮ್ಮ ಹತ್ರ ಸ್ಥೈರ್ಯ, ದಯಮಾಡಿ ಹೇಳ್ತಾನೆ, ನಿಮಗೆ ಯಾರೂ ಆಗೋಲ್ಲ. ನಿಮ್ ಭಾರ ನೀವೇ ಮಕ್ಕಳ, ನಿಮ್ ಭಾರ ನೀವೇ. ನಾನು ನೋಡಿದಾನೆ ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರೋ ನಾನು ನೋಡ್ತೇನೆ. ನಮ್ಮಮ್ಮ ಕಟಕಾನೆ, ನಮ್ಮಪ್ಪ ಕಟಕಾನೆ, ನಮ್ಮ ಅಕ್ಕ ಕಟಕಾನೆ, ನನ್ನ ತಮ್ಮ ಕಟಕಾನೆ, ನನ್ನ ಅತ್ತಿಗೆ ಕಟಕಾನೆ. ನಾನು ನೋಡಿದ್ದೀನಿ ಮಕ್ಳೇ, ನಿಮಗ್ ಮೋಸ ಬರೋಲ್ಲ. ಧರ್ಮವಂತರು ನೀವು, ಪುಣ್ಯಾತ್ಮರು ನೀವು. ಏನೋ ಒಂದು ಮನುಷ್ಯನಿಗೆ ಇರುತ್ತೆ ಒಂದು ಅಲ್ಪ ಆಸೆಗಳು, ಆತರ ಅತಿ ಆಸೆ, ದುರಾಸೆ, ಮೋಸದ ಆಸೆ, ಇದೆಲ್ಲ ಇಲ್ಲ ನೀವು. ನಾನು ನೋಡಿದ್ದಾನೆ. ಆದ್ರಿಂದ ನಿಮಗೆ ಅಂತ ಅದಕ್ಕೆ ಏನ್ ಮಾಡ್ಬಿಟ್ಟು ಫಿಕ್ಸ್ಡ್ ಮಾಡ್ಬಿಟ್ಟು ಲಾಕ್ ಮಾಡ್ಕೊಂಬಿಡಿ. ಫಿಕ್ಸೆಡ್ ಎಲ್ಲೋ ತೆಗಿಯೋದು ಅಂತ 5 ವರ್ಷ ಫಿಕ್ಸೆಡ್ ಹಾಕೋಬಿಟ್ಟಿದ್ದೀನಿ, 10 ವರ್ಷ ಎಲ್ಲಿ ತೆಗೆದುಕೊಳ್ಳೋದು ಆಗೋಲ್ಲ, ಫಿಕ್ಸೆಡ್ ಆಗ್ಬಿಟ್ಟಿದೆ. ತಿಂಗಳು ಏನೋ ಒಂದಷ್ಟು ಬರ್ತಿದ್ದಪ್ಪ, ನಾನು ಟ್ಯಾಬ್ಲೆಟ್ ಮೆಡಿಸಿನ್ಸ್ಗೆ ಅಂತ ಖರ್ಚಿಗೆ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದೇ ಹೇಳ್ಬೇಕು. ಇದು ಮಾತು ನೆನಪಲ್ಲಿ ಇಟ್ಟುಕೊಳ್ಳಿ, ದುಡ್ಕಬೇಡಿ, ನನ್ ಮಾತು ಕೇಳ, ಚೂರು 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 ಅಂತ. ಆಮೇಲೆ ಶುಕ್ರ ನಿಮ್ಗೆ ಚೆನ್ನಾಗಿದ್ದಾನೆ, ಇದ್ದು ಒಂದ್ ಸ್ವಲ್ಪ ದುಡ್ಡಲ್ಲಿ ಬಂಗಾರ ತಗೊಳ್ಳಿ. ನಿಮ್ ಬಂಗಾರದ ಆಸೆ ಜಾಸ್ತಿ, ಪುಟಾಣಿ ಮಕ್ಕಳು ತಗೊಳ್ಳಿ, ಒಳ್ಳೆ ಬಟ್ಟೆ ಹಾಕಿ, ಒಳ್ಳೆ ಊಟ ತಿನ್ನಿ, ನೆಮ್ಮದಿಯಾಗಿ ಮಲಗಿ. ಅಯ್ಯೋ ಅವ್ರ ಪಾಡಿಗೆ ಅವ್ರು ಬಿಡಿ, ಅವ್ರು ಯಾರೂ ಆಗೋಲ್ಲ. ಇದು ಪರಮ ಸತ್ಯ. ನಿಮ್ ಪಾದಕ್ಕೆ ನನ್ ಕೈ ಇಟ್ಟು ಹೇಳ್ತಿದ್ದಾನೆ, ಆ ಚೂರ್ ಚೂರಾಗಿ ನಿಮ್ ಕರ್ತವ್ಯ ಮಾಡಿ. ನನ್ನ ಕಟ್ಟ, ನನ್ನ ಹೆಂಡತಿ, ನನ್ ಮಗು, ನನ್ ಮನೆ, ಹೋಗಿ. ನಿಮಗ್ ನರಕ ಎಲ್ಲೂ ಇಲ್ಲ, ಇಲ್ಲೇ. ನೀವು ನರಕ ತಗೊಳ್ಳೋದಲ್ದೆ ನಿಮ್ ಸುತ್ತಮುತ್ತಲಿರೋರ್ಗೆಲ್ಲ ನರಕ ಇಟ್ಬಿಟ್ಟಿರ್ತೀರಿ. ನಿಮ್ಮನ್ನ ನೋಡೋದು ಸಾಕು, ನಿಮ್ಮನ್ನ ನಿಭಾಯಿಸೋದು ಸಾಕು. ಯಪ್ಪ, ಭೂದೇವಿ ಎಷ್ಟು ಭಾರ. ಯಾಕಂದ್ರೆ ಪಾರ್ವತಿ ದೇವಿ ಕೊಟ್ಟಿರೋ ಶಾಪ ಆ ಅಂಶದಲ್ಲೆಲ್ವಾ ಹುಟ್ಟಿರೋದು. ನಿಮಗೆ ಭಾರವೇ, ಹೊರೆಯೇ, ಕಣ್ಣೀರೇ. ಅದರಿಂದ ಕಣ್ಣೀರ್ ಹಾಕೋದು ಇವತ್ತಿಗೆ ನಿಲ್ಸ್ಬಿಡಿ. ಇವತ್ತಿನ ಹೆಂಗೂ ನಾಳೆ ಹೊಸ ದಿನ ಅಲ್ವಾ, ಹೊಸ ದೊರೆ ಅಲ್ವಾ, ಇವತ್ತಿಂದ ಎಲ್ಲ ನೀನ್ ನೋಡ್ಕೊ ಹೋಗುತ್ತೆ. ನೀವು ಚೆನ್ನಾಗಿದ್ರೆ ಗುರು, ಈ ದೊರೆ, ಈ ದೇವ್ರು ಕೂಡ ಸತ್ಯ ಹೇಳ್ತೀನಿ ಮಕ್ಳೇ, ಯಾರು ಹೋಗಲ್ಲ. ನಾವು ಉಂಡಿಲ್ ದುಡ್ಡು ಹಾಕೋಲ್ಲ, ನಾವ್ ಯಾವ ಸೇವೆ ಮಾಡೋಲ್ಲ, ನಾವ್ ಯಾವ ಸೇವೆನೂ ಮಾಡಲ್ಲ. ಬರೀ ದರ್ಶನ ಮಾಡಿ ತಟ್ಟೆಲ್ಲೂ ದುಡ್ಡು ಹಾಕಲ್ಲ ಅಂದ್ರೆ ಗೋವಿಂದ ಎಲ್ಲಾ ದೇವಸ್ಥಾನಗಳು ಮುಚ್ಚೋಗ್ಬಿಡುತ್ತೆ, ದೇವರು ಎದ್ದೋಡೋಗ್ಬಿಡ್ತಾನೆ. 100% ನೀವು ಹೋಗಿ ಹಾಕೋ ದುಡ್ಡಿಂದಲೇ ಭಗವಂತ ಕೂಡ ಕುಬೇರ, ನಿಮ್ಮ ದುಡ್ಡೇ ಅದು. ಅವನಿಗೆ ಅರ್ಚನೆಯಂತೆ, ಅಭಿಷೇಕಗಳಂತೆ, ಅಲಂಕಾರಗಳಂತೆ, ಕಿರೀಟಗಳಂತೆ, ಕಲ್ಯಾಣೋತ್ಸವಗಳಂತೆ, ವಸ್ತ್ರ ಸೇವೆಗಳಂತೆ, ತುಲಾಭಾರಗಳಂತೆ ಏನೇನೋ ಮಾಡಿಸ್ಕೋತಿದ್ದಾನೆ. ನೀವು ಹೋಗಿ ಹಾಕಿದ ದುಡ್ಡಿನಿಂದಲೇ. ಅದು ಯಾವ ದೇವಸ್ಥಾನ ಆದ್ರೂ ಸರಿ, ಯಾವ ಧರ್ಮದ್ದಾದ್ರೂ ಸರಿ, ನೀವು ಹೋದರೇನೆ. ಅಂದ್ರೆ ದೇವರು ಕೂಡ ನಿಮ್ಮಿಂದಲೇ ಇರೋದು, ದೊರೆ ಕೂಡ ನೀವು ಹಾಕಿರೋ ಓಟಿಂದ ಇರೋದು, ನೀವು ಕಟ್ಟೋ ದುಡ್ಡಿನ ಟ್ಯಾಕ್ಸ್ ಇಂದಲೇ ಇವರೆಲ್ಲ ಇರೋದು. ಪ್ರತಿಯೊಂದರಲ್ಲೂ ಟ್ಯಾಕ್ಸ್ ಇದೆ, ಅದರಿಂದಲೇ. ದಯಮಾಡಿ ಹೇಳ್ತಿದ್ದೇನೆ, ನಿಮ್ಮಿಂದ ಎಲ್ಲ, ನಿಮ್ಮಿಂದ ಎಲ್ಲ, ನೀವೇ ಎಲ್ಲ, ನೀವೇ ಅಹಂ ಬ್ರಹ್ಮಾಸ್ಮಿ ಹೇಳ್ತಿದ್ದಾನಲ್ವಾ ತಾಯಂದ್ರ. ನಾನ್ ಮಾತು ಕೇಳಿ, ಸೊ ಅಷ್ಟು ಕುಗ್ಬೇಡಿ. ಎವ್ರಿಥಿಂಗ್ ಇಸ್ ಯು, ವಾವ್, ಎವ್ರಿ ರೈಟ್. ಹೌದು, ಅದಕ್ಕೋಸ್ಕರ ಮತ್ತೆ ಈ ಒಂದು ಭೂದೇವಿ ಶಾಪಕ್ಕೆ ಒಳಗಾಗ್ಬೇಡಿ. ಜಾಗ್ರತೆ. ಬನ್ನಿ
ಸೋಮವಾರ ಅಶ್ವಿನಿ ನಕ್ಷತ್ರ, ವಿಶೇಷವಾಗಿ ಮೇಷರಾಶಿ. ಚಂದ್ರ ತುಂಬಾ ಚೆನ್ನಾಗಿದ್ದಾನೆ. ಶಶಿಮಂಗಳ ಯೋಗ. ಶಶಿ ಅಂದ್ರೆ ಚಂದ್ರ, ಮಂಗಳ ಅಂದ್ರೆ ಕುಜ. ಬ್ಯೂಟಿಫುಲ್. ಒಂಥರ ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆ, ಓಡಾಟ, ಮೆಡಿಸಿನ್, ಸರ್ಜರಿ, ಫಾರ್ಮಸ್ಯೂಟಿಕಲ್ಲು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಟ್ರೀಟ್ಮೆಂಟು, ನರ್ಸು, ಕಾಂಪೌಂಡರು, ಲ್ಯಾಬ್ಗಳು, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ ಸ್ವಲ್ಪ ಏನೋ ತೊಳಲಾಟ, ಏನೋ ಒಂದು ರೀತಿ ಗಲಿಬಿಲಿ, ಏನೋ ಒಂದು ರೀತಿ ವೈರಾಗ್ಯವಾಲುವಿಕೆ, ಎದ್ದಿದ್ ಲೇಟು ಹೋಗೋದ್ ಲೇಟು, ಏನೋ ಒಂದು ಆ ಚುರುಕಿಲ್ಲ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಇದನ್ನೊಂದು 21 ಬಾರಿ ಕುಳಿತು, ಎದ್ದು ತಕ್ಷಣ ಕುಳಿತುಕೊಂಡು ಹೇಳಿ. ಪೂರ್ವಕ್ಕೆ ಮುಖ ಮಾಡ್ಕೊಂಡು ಹಾಗೇ 10 ನಿಮಿಷ ಹಾಗೇ ನೋಡ್ತಾ ಕೂತ್ಕೊಳ್ಳಿ, ಮನಸ್ಸಿನಲ್ಲಿ ಅಂತ್ಕೊಳ್ಳಿ. ಹೌದು, ನಮ್ಮ ಏಕಾಗ್ರತೆ ಕೆಲವೊಂದು ಸಮಯ ಎದ್ದಾಗ್ಲೇ ಏನೋ ಮನಸ್ಸು ಅಸ್ವಸ್ಥತ, ದೇಹ ಅಸ್ವಸ್ಥತ, ಬುದ್ಧಿ ಅಸ್ವಸ್ಥತ, ಮಾತು, ಕೃತಿ, ವ್ಯವಹಾರ ಎಲ್ಲ ಅಸ್ವಸ್ಥತ. ಅದರಿಂದ ಇವತ್ತು ಸ್ವಲ್ಪ ಅಸ್ವಸ್ಥತೆ ಇರುತ್ತೆ. ಜಪ ಮಾಡ್ಕೊಂಡು ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ದೂರದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ರಿಯಲ್ ಎಸ್ಟೇಟ್ ನಲ್ಲಿರೋರ್ಗೆ ಒತ್ತಡವೇ. ಇನ್ನು ಮಿಥುನ ರಾಶಿ ಚೆನ್ನಾಗಿದೆ, ಬಟ್ ಆದರೂ ಕೇತು ಸಾರ. ಆ ಕೇತು ಸುಖದಲ್ಲೇ ಇದ್ದಾಗಿದ್ದೀರಿ, ಇದ್ದಿದ್ರಲ್ಲಿ ತೃಪ್ತಿ ಪಡಿ, ಅಲ್ಲಿದೆ. ಒಂದು ಮಿಥುನ ರಾಶಿ ಆರುದ್ರ ನಕ್ಷತ್ರದ 3 ರಾಜಕಾರಣಿಗಳ ಬಗ್ಗೆ ನಾಳೆ ಹೇಳ್ತಾನೆ. ಆದ್ರೆ ಅವ್ರಿಗೆಲ್ಲ ಸಿಕ್ತು, ಆದರೆ ಅವ್ರ ಜೊತೆಲಿರೋರ್ನೆಲ್ಲ ದೂರ ಮಾಡ್ಬಿಡ್ತು. ಅಧಿಕಾರ ಕೊಡ್ತು 3 ಆರುದ್ರ ನಕ್ಷತ್ರದವರಿಗೆ. ನಾಳೆ ಹೇಳ್ತಾನೆ, ನೆನಪಿದ್ರೆ. ಹೌದು, ಅದಕ್ಕೆ ಹೇಳ್ತಿರ್ತಾನೆ, ಕಿಂಗ್ ಬೇರೆ, ಕಿಂಗ್ ಮೇಕರ್ ಬೇರೆ. ಯಾಕಂದ್ರೆ ಕಿಂಗ್ ಮೇಕರ್ ಆಗ್ಬೇಕು. ಕಿಂಗ್ ಆದ್ರೆ ಎಷ್ಟೋ ಕಳ್ಕೊಳಕ್ ರೆಡಿ ಇರ್ಬೇಕು. ನಿಮ್ ಕೈಯಲ್ಲಿ ಆಗೋಲ್ಲ. ನಾ ಚೆಲ್ಲಿಲೇ ಒದಲಿಪೋಯಿಂದಿ, ನಾ ತಲ್ಲೆ, ನನ್ನ ತಾಯಿನೇ, ನನ್ನ ಅಣ್ಣನೇ, ನನ್ನ ತಮ್ಮನೇ. ಒಂದು ಆರಿದ್ರ ಅಂತೂ ಅಧಿಕಾರ ಪಡೀತು, ತಾನೂ ತಿನ್ಲಿಲ್ಲ, ತನ್ನವ್ರಿಗೂ ಇಡಿಲ್ಲ. ಕೋರ್ಟ್ಗೆ ಹೋಗಿ ಬಡದಾಡಿ ಅವ್ರೇನೋ ಒಂದಷ್ಟು ಪಡ್ಕೊಂಡು. ಇದು ಅದನ್ನಕ್ಕೆ ಅದೊಂದು ಶಾಪ. ಅದರಲ್ಲೂ ಆರುದ್ರ ಅಧಿಕಾರಕ್ಕೆ ಪಟ್ರೆ ಸನ್ಯಾಸ ಭಾವ, ಇರೋದನ್ನೆಲ್ಲ ಕಿತ್ತಾಕ್ಬಿಡುತ್ತೆ. ಅಂಥದ್ದೊಂದು ಆಗತಕ್ಕಂಥ ಭಾವ. ಚಂದ್ರ ವಿಶೇಷವಾಗಿ ಕೇತು ಸಾರದಲ್ಲಿರೋದ್ರಿಂದ ಶಿವಾಲಯಕ್ಕೆ ಹೋಗಿ ಸಣ್ಣ ದರ್ಶನ, ಅಂದುಕೊಂಡಂತ ಕೆಲಸ ಕಾರ್ಯ ಸಮಾಧಾನ. ಕರ್ಕಾಟಕ ರಾಶಿ ಪರವಾಗಿಲ್ಲ, ಚೆನ್ನಾಗಿದೆ. ವೆಹಿಕಲ್ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಭೂಮಿಯಲ್ಲಿ ಬೆಳೆಯತಕ್ಕಂಥ ದವಸ ಧಾನ್ಯ, ತರಕಾರಿ, ಸೊಪ್ಪು, ಬೇಳೆ ಕಾಳು, ಇವುಗಳಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಬೆಳಕು. ಸಿಂಹರಾಶಿ ಭಾಗ್ಯದಲ್ಲಿರುವ ಚಂದ್ರ ಚೆನ್ನಾಗಿದೆ, ಭಾಗ್ಯೋದಯವೇ. ಸ್ವಲ್ಪ ಹಿರಿಯರ ವಿಚಾರದಲ್ಲಿ ಖರ್ಚು, ಏನೋ ಒಂದು ದೊರೆ ಮಟ್ಟದ ವ್ಯಕ್ತಿಗಳಿಗೆ ಒಂದು ಸಣ್ಣ ಆತಂಕ ಇರುತ್ತೆ. ಏನೂ ಆಗೋಲ್ಲ. ಎಷ್ಟು ಸಿಗಬೇಕೋ ಅಷ್ಟಿರುತ್ತೆ, ಎಷ್ಟು ಹೋಗ್ಬೇಕೋ ಅಷ್ಟು ಚೆಲ್ಲೋಗುತ್ತೆ. ನಿಮ್ ಕರ್ತವ್ಯ ಮಾಡತಕ್ಕಂಥದ್ದು. ಮುಖ್ಯವಾಗಿ ಲೀಗಲ್ ಡಿಪಾರ್ಟ್ಮೆಂಟ್, ಡಿಫೆನ್ಸ್ ಡಿಪಾರ್ಟ್ಮೆಂಟ್, ಪೊಲೀಸು, ಲಾಯರು, ಜಡ್ಜು, ಮಿಲಿಟರಿ, ಇಂಥ ವಿಭಾಗಗಳಲ್ಲಿ ಕೆಲಸ ಕಾರ್ಯ, ರಕ್ಷಣಾ ಇಲಾಖೆಯಲ್ಲಿರೋರಿಗೆ ಅದ್ಭುತ ಅನುಕೂಲ. ಕನ್ಯಾ ರಾಶಿ ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಪ್ರಯಾಸ ತರಿಸ್ತಕ್ಕಂಥದ್ದು ಆಗುತ್ತೆ. ನೋಡ್ಕೊಂಡು. ಚಂದ್ರ ಅಷ್ಟಮ ಅಲ್ವಾ, ಮನಸ್ಸೇನೋ ಒತ್ತಡ, ಏನೋ ಬೇಸರ, ಏನೋ ಸಂಕಟ, ಇದು ಇರತಕ್ಕಂಥ ಛಾಯೆ. ಮನೇಲಿ ಒಂದು ಪುಟ್ಟದ ತುಪ್ಪದ ದೀಪ ಹಚ್ಚಿ ಸಾಕು, ಸಮಾಧಾನ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚಂದ್ರ ದಶಮಾಧಿಪತಿ, ಕೇಂದ್ರದಲ್ಲೇ ಇದ್ದಾನೆ ಕುಜನ್ ಜೊತೆ. ಇಂಜಿನಿಯರು, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಕಲ್, ರಿಪೇರಿ, ಸರ್ವಿಸಿಂಗ್, ಕ್ರಷರು, ಮೈನಿಂಗು,
ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ವೃಶ್ಚಿಕ ರಾಶಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆಯಲ್ಲಿ ತರಕಾರಿ ಸೊಪ್ಪು ಬೆಳೆಯೋರ್ಗೆ ಸ್ವಲ್ಪ ಒತ್ತಡ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಂದ್ ಸ್ವಲ್ಪ ಒತ್ತಡ. ಆದರೆ ಡಾಕ್ಟರ್ಸು, ಮೆಡಿಸಿನ್ಸು, ಇಂಜಿನಿಯರು, ರಿಸರ್ಚ್ ಸ್ಕಾಲರ್ಸು, ಸೈಂಟಿಸ್ಟ್ಗಳು ಇಂಥವ್ರುಗಳ ಜೊತೆ ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ. ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿರೋರಿಗೆ, ವೆಹಿಕಲ್ ಬಿಸ್ನೆಸ್ ಅಲ್ಲಿರೋರಿಗೆ ತುಂಬಾ ಅನುಕೂಲ. ಧನಸು ರಾಶಿ, ಮಕ್ಕಳು, ಮನೆ, ಕುಟುಂಬ, ಅಭಿವೃದ್ಧಿ, ಬೆಳವಣಿಗೆ, ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟು, ಇನ್ನೊಂದಷ್ಟು ರಿಸ್ಕು ಮಾಡ್ಲಿಕ್ಕೆ ಹೋಗ್ಬೇಡಿ. ಮನಸ್ಸು ಸ್ವಲ್ಪ ಗಲಿಬಿಲಿ. ಎಲ್ಲೋ ಒಂದು ವೃತ್ತಿಯಲ್ಲೂ ಕೂಡ ಒತ್ತಡ. ಹಿರಿಯರ ಆಶೀರ್ವಾದ ತಗೊಂಡೋಗಿ. ಮಕರ ರಾಶಿ, ಸಪ್ತಮಾಧಿಪತಿ ಸುಖಭಾವದಲ್ಲಿರುವುದರಿಂದ ಚೆನ್ನಾಗಿದೆ. ಸಪ್ತಮಾಧಿಪತಿ ಸುಖಭಾವದಲ್ಲಿರೋದ್ರಿಂದ ಚೆನ್ನಾಗಿದೆ. ಆದರೆ ಕೇತು ಸಾರ, ಆರೋಗ್ಯ ನೋಡ್ಕೊಳ್ಳಿ. ಹಿರಿಯರ ಆರೋಗ್ಯ, ನಿಮ್ಮ ಆರೋಗ್ಯ, ಓಡಾಟ, ಬಳಲಿಕೆ. ನಿಮ್ಗೆ ಏನ್ ಗೊತ್ತಾ, ನೀವು ಅಷ್ಟೇ ಮಿಥುನ್ ರಾಶಿ ತರ ತುಂಬಾ ಭಾರ ತಗೊಳಕ್ ಆಗೋಲ್ಲ, ತುಂಬಾ ಹೊರೆ ತಗೊಳಕ್ ಆಗೋದಿಲ್ಲ. ನಿಮ್ಗೊಂದು ಟೀಮ್ ಇದ್ರೆ ರೆಡಿ, ನೀವೇ ಎಲ್ಲ ಮಾಡ್ಬೇಕು ಅಂದ್ರೆ ಆಗೋಲ್ಲ, ದಣದು ಬಿಡ್ತೀರಿ. ಸೊ 1 by 1 ಮಾಡ್ತಕ್ಕಂಥದ್ದು ಮಾಡಿ ದಣಿಯಲ್ಲ. ಎಲ್ಲ ನಾನೇ ಮಾಡ್ತೀನಿ ಅಂದ್ರೆ ಬಿದ್ದ್ಬಿಡ್ತೀರಿ, ಹುಷಾರು. ಕುಂಭರಾಶಿ, ದೈವ ಕಾರ್ಯ, ಧಾರ್ಮಿಕ ಕಾರ್ಯ, ಪೂಜಾ ಕಾರ್ಯ, ಸಂಕಲ್ಪ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಆಮೇಲೆ ದೇವಸ್ಥಾನ, ವೈದಿಕ, ಪೂಜೆ, ಪೂಜಾರಿ, ಆಮೇಲೆ ಧರ್ಮದರ್ಶಿ ಕೆಲಸ, ದೇವಸ್ಥಾನಗಳ ಕೆಲಸ, ಯಜ್ಞ ಯಾಗಗಳ ಕೆಲಸ, ಅಮ್ಮನವರ ಪೂಜೆ, ಅಮ್ಮನ ಆಲಯ, ವೃದ್ಧಾಶ್ರಮ, ಅನಾಥಾಶ್ರಮ, ಗೋಶಾಲೆ, ಇಂಥ ಒಂದು ಧರ್ಮ ಸಮಾಜ ಕಾಪಾಡುವಂತ ಕೆಲಸ ಕಾರ್ಯಗಳಲ್ಲಿರೋರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿ, ಸ್ವಲ್ಪ ಏನೋ ಮನಸ್ಸು, ಕುಟುಂಬ, ವೃತ್ತಿ ಅಲ್ಲೊಂದು ಏನೋ ಒಂಚೂರು ಕಿಚಿ 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 ಇರುತ್ತೆ. ಯಾಕಂದ್ರೆ ಚಂದ್ರ ಕೇತು ಸಾರ. ಸೊ ಕುಟುಂಬ ಸ್ಥಾನ, ವೃತ್ತಿ ಸ್ಥಾನ, ಧನಸ್ಥಾನ, ಮನೋಸ್ಥಾನ ಇವುಗಳಲ್ಲಿರೋದ್ರಿಂದ ಅಲ್ಲೆಲ್ಲೋ ಮನಸ್ಸಿಗೆ ಗಲಭೆ. ಗಣಪತಿ ಆರಾಧನೆ, ಗಣಪತಿ ಪೂಜೆ, ಗಣಪತಿ ಸೇವೆ, ಯಾರಾದ್ರೂ ಒಂದು ಅಂಗನವಾಡಿ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳು ಒಂದು ಲಾಡು ಮಾಡ್ಕೊಳ್ಳಿ. ಒಂದು ಆಗುತ್ತಾ ಒಂದು 7, ಆಗುತ್ತಾ ಒಂದು 16, ಇನ್ನೂ ಆಗುತ್ತಾ ಒಂದು 21, ಇಷ್ಟಿಷ್ಟು ದಪ್ಪ ರವೆ ಉಂಡೆ ಆದ್ರೂ ಮಾಡ್ಕೊಳ್ಳಿ. ತಗೊಂಡು ಹೋಗ್ಬಿಟ್ಟು ಆ ಮಕ್ಕಳಿಗೆ ಕೊಡಿ. ಗಣಪ ಮಕ್ಕಳಲ್ಲಿದ್ದಾನೆ. ಮಕ್ಕಳಲ್ಲಿರೋಷ್ಟು ಚೂಟಿ, ಮಕ್ಕಳಲ್ಲಿರೋಷ್ಟು ಆನಂದ, ಮಕ್ಕಳಲ್ಲಿರೋಷ್ಟು ಸಮಾಧಾನ ನಮಗಿಲ್ಲ. ಹೌದು, ನೀವು ತೃಪ್ತಿಪಡಿಸಿ ನೋಡಿ, ನಿಮಗೆ ತೃಪ್ತಿಯ ಭಾವ ಉಂಟಾಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.